ಓಕೆ, ನಾವೊಂದು ಪ್ರಾರ್ಥನೆಯೊಂದಿಗೆ ಮಾಡಿದ್ದೀವಿ. ಆದರೂ ಕೂಡ ದೇವರಿಗೆ ಪ್ರಮುಖ ಸ್ಥಾನ ಕೊಟ್ಟರೆ ಖಂಡಿತವಾಗಲೂ ದೇವರು ನಮ್ಮ ಜೊತೆ ಮಾತಾಡ್ತಾರೆ. ಒಂದು ನಿಮಿಷ ನಾವೆಲ್ಲರೂ ಕಣ್ಣುಗಳನ್ನು ಮುಚ್ಚಿ ನಾವು ಸ್ವಲ್ಪ ಪ್ರಾರ್ಥಿಸೋಣ. ಯೇಸು ಸ್ವಾಮಿ ನಮ್ಮ ಜೊತೆಯಲ್ಲಿದ್ದಾರೆ ಪ್ರಿಯರೇ. ನಮ್ಮ ಪರಿಸ್ಥಿತಿಗಳು ನಾವು ಯಾರಾಗಿದ್ದೀವಿ ಏನಾಗಿದ್ದೀವಿ ನೋಡೋದು ಬೇಡ. ಒಂದಂತೂ ಸತ್ಯ, ಯೇಸು ನಿಮ್ಮ ತಂದೆಯಾಗಿದ್ದಾರೆ. ಅವರು ನಿಮ್ಮ ಹತ್ತಿರ ಇದ್ದಾರೆ, ಅವರು ನಿಮ್ಮ ಸಮೀಪದಲ್ಲಿದ್ದಾರೆ. ಯೇಸು ಸ್ವಾಮಿ ಹೇಳ್ತಾರೆ, ನಾನು ಯಾರಿಂದಲೂ ದೂರ ಇಲ್ಲ. ಆದರೆ ನಾವು ಎಷ್ಟೋ ಬಾರಿ ಅವರಿಂದ ದೂರವಾಗಿ ಹೋಗಿದ್ದೇವೆ. ಆದರೆ ಯೇಸು ನಮ್ಮಿಂದ ಯಾರಿಂದಲೂ ದೂರ ಇಲ್ಲ ಪ್ರಿಯರೇ. ಯೇಸು ನಮ್ಮ ಹತ್ತಿರ ಇದ್ದಾರೆ, ಸಮೀಪದಲ್ಲಿದ್ದಾರೆ. ಎಷ್ಟು ಹತ್ತಿರ ಇದ್ದಾರೆ ಅಂದರೆ, ಒಂದು ವೇಳೆ ನಮ್ಮ ಹೃದಯವನ್ನು ತೆರೆದುಕೊಟ್ಟರೆ ಖಂಡಿತವಾಗಲೂ ಅಲ್ಲಿ ಬಂದು ಅವರು ವಾಸ ಮಾಡಲಿಕ್ಕೆ ತಯಾರಾಗಿದ್ದಾರೆ. ಈ ಒಂದು ಸಮಯದಲ್ಲಿ ನಮ್ಮ ಹೃದಯವನ್ನು ಅವರ ವಾಕ್ಯಕ್ಕಾಗಿ, ಅವರ ಸ್ವರಕ್ಕಾಗಿ ತೆರೆಯಲು ನಮ್ಮ ಹೃದಯವನ್ನು ತೆರೆದುಕೊಡೋಣ. ಖಂಡಿತವಾಗಲೂ ಯೇಸು ಸ್ವಾಮಿ ನಮ್ಮ ಜೊತೆ ಮಾತನಾಡುವಾಗ ಪರಮಾನಂದ ಬರುತ್ತೆ, ಶಾಂತಿ ಸಮಾಧಾನ ಬರುತ್ತೆ. ಮನುಷ್ಯನ ನುಡಿಗಳು ಕಣ್ಣೀರು ತರುತ್ತೆ, ಆದರೆ ಯೇಸುವಿನ ನುಡಿಗಳು ನಮಗೆ ಸಾಂತ್ವನ, ಸಂತೋಷ, ಆನಂದವನ್ನು ತಂದುಕೊಡುತ್ತೆ ಪ್ರಿಯರೇ. ಆ ಸ್ವರಕ್ಕಾಗಿ ನಾವು ತವಕ ಪಡೋಣ, ನಮ್ಮ ಹೃದಯವನ್ನು ತೆರೆದುಕೊಡೋಣ. ನಾವು ಏನು ಮಾಡೋದು ಬೇಡ, ಆ ಯೇಸುವಿನ ಸ್ವರಕ್ಕಾಗಿ ತವಕ ಪಡೋಣ. ಅಪ್ಪ ಪಿತಾನೇ, ನಮ್ಮ ಜೊತೆಯಲ್ಲಿ ನೀವು ಇದ್ದೀರಿ ಅಪ್ಪ. ನೀವು ನಮ್ಮನ್ನು ಬಹಳವಾಗಿ ಪ್ರೀತಿಸ್ತಾ ಇದ್ದೀರಿ ತಂದೆ. ನಮ್ಮ ಸಮೀಪದಲ್ಲೇ ಇದ್ದೀರಿ ಕರ್ತನೆ. ಯೇಸುವೆ, ಈ ಒಂದು ಸಮಯದಲ್ಲಿ ಅಪ್ಪ ನೀವು ನಮ್ಮ ಜೊತೆ ಮಾತನಾಡಿರಿ ಅಪ್ಪ. ನೀವು ಮಾತನಾಡಿದರೆ ಅಪ್ಪ ನಾವು ನಿಜವಾಗಲೂ ಬೆಳಕಾಗ್ತೀವಿ ಅಪ್ಪ. ಯೇಸುವೆ, ನೀವೇ ಬೆಳಕಾಗಿದ್ದೀರಿ. ನೀವು ಮಾತನಾಡಿದರೆ ಅಪ್ಪ, ಅಂದು ನಿಮ್ಮ ಒಂದೇ ಒಂದು ಮಾತಿನಿಂದ ಜಗತ್ತನ್ನು ಸೃಷ್ಟಿ ಮಾಡಿದ್ದೀರಿ ಕರ್ತನೆ. ಈ ಜಗತ್ತಿನಲ್ಲೆಲ್ಲವನ್ನು ಸೃಷ್ಟಿ ಮಾಡಿದ್ರಿ ನಿಮ್ಮ ಒಂದೇ ಒಂದು ವಾಕ್ಯದ ಮುಖಾಂತರ, ಮಾತಿನ ಮುಖಾಂತರ. ಇಂದು ನನ್ನ ಹೃದಯದಲ್ಲೂ ಕೂಡ ಕರ್ತನೆ ನೀವು ಮಾತನಾಡಿರಿ ಅಪ್ಪ. ಅದೇ ಒಂದು ಸ್ಪರ್ಶ ನನ್ನ ಹೃದಯದಲ್ಲಿ ಉಂಟಾಗಲಿ ಅಪ್ಪ. ಪ್ರತಿಯೊಬ್ಬರ ಮನೋನೇತ್ರಗಳು ಯೇಸು ನಾಮದಲ್ಲಿ ತೆರೆಯಲ್ಪಡಲಿ ಅಪ್ಪ. ಯೇಸುವೆ, ನಿಮ್ಮನ್ನು ಕಾಣುವಂತೆ, ನಿಮ್ಮ ಮಹಿಮೆಯನ್ನು ಕಾಣುವಂತೆ ಇರುವಂತಹ ಆ ಅಂಧತೆಯನ್ನು ತೆಗೆದು ಹಾಕಿರಿ ಅಪ್ಪ. ಎಷ್ಟೋ ದಿಂಬಿಗಳು ನಮ್ಮ ಕಣ್ಮುಂದೆ ಇದೆ ಅಪ್ಪ. ಅದೆಲ್ಲವೂ ಪೊದೆಗಳು ಯೇಸು ನಾಮದಲ್ಲಿ ಕಳಚಿ ಬೀಳಲಿ ಅಪ್ಪ. ಯೇಸುವೆ, ನಿಮ್ಮನ್ನು ಸ್ಪಷ್ಟವಾಗಿ ನೋಡುವಂತೆ ಆಗಲಿ ಅಪ್ಪ. ಪ್ರತಿಯೊಬ್ಬರು ಕಾಣುವಂತೆ ಆಗಲಿ ಅಪ್ಪ. ಯೇಸುವೆ, ಸ್ತೋತ್ರ ಅಪ್ಪ, ಸ್ತೋತ್ರ 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 ಸ್ತೋತ್ರ. ಥ್ಯಾಂಕ್ ಯು ಜೀಸಸ್, ಹಾಲೆಲೂಯಾ. ಯೇಸುವೆ ವಂದನೆ, ಯೇಸುವೆ ಆರಾಧನೆ, ಯೇಸುವೆ ಮಹಿಮೆ. ಸ್ತೋತ್ರ ಸ್ತೋತ್ರ ಸ್ತೋತ್ರ. ಥ್ಯಾಂಕ್ ಯು ಫಾದರ್. ಯೇಸು ನಾಮದಲ್ಲಿ ವಂದಿಸುತ್ತಾ ಪ್ರಾರ್ಥಿಸ್ತಾ ಇದ್ದೇವಪ್ಪ ನಮ್ಮ ಜೀವವುಳ್ಳ ತಂದೆಯೇ, ಆಮೆನ್. ಓಕೆ, ಎಲ್ರಿಗೂ ಮತ್ತೊಮ್ಮೆ ಬಾರಿ ಯೇಸು ನಾಮದಲ್ಲಿ ಸ್ವಾಗತ. ಓಕೆ, ಒಂದು ವಾಕ್ಯದ ಮುಖಾಂತರ ಮುಂದುವರಿಸೋಣ. ಹಳೆ ಒಡಂಬಡಿಕೆಯ ಜಕಾರ್ಯ ಪ್ರವಾದಿಯ ಪುಸ್ತಕದಲ್ಲಿ, ಹೌದು ಜಕಾರ್ಯ 1369 ಪೇಜ್ ನಂಬರ್. ಓಕೆ, ಅಲ್ಲಿ 4ನೇ ಅಧ್ಯಾಯ 6ನೇ ವಾಕ್ಯ. ಆಗ ದೂತನು ಈ ಸ್ತಂಭದಲ್ಲಿರುವ 7 ದೀಪಗಳು ಭೂಲೋಕದ ಎಲ್ಲ ಭಾಗಗಳನ್ನು ವೀಕ್ಷಿಸುವ ಸರ್ವೇಶ್ವರ ಸ್ವಾಮಿಯ 7 ಕಣ್ಣುಗಳನ್ನು ಸೂಚಿಸುವ. ಅಲ್ಲ, 4:6 ಬ್ರದರ್. ದೂತನು ನನಗೆ ಹೀಗೆಂದು ಹೇಳಿದನು. ದೂತನು ನಮಗೆ ಹೀಗೆಂದು ಹೇಳಿದನು, ಜೆರುಬ್ಬಾಬೆಲನಿಗೆ ಈ ಸಂದೇಶವನ್ನು ಕೊಡು. ನಿನಗೆ ಜಯ ದೊರಕುವುದು ನಿನ್ನ ಶಕ್ತಿ ಸಾಮರ್ಥ್ಯದಿಂದಲ್ಲ, ಸೇನಾ ಬಲದಿಂದಲೂ ಅಲ್ಲ, ನನ್ನ ಆತ್ಮಶಕ್ತಿಯಿಂದ. ಇದು ಸೇನಾಧೀಶ್ವರ ಸರ್ವೇಶ್ವರ್ಯ ನುಡಿ. ಓಕೆ, ಇದು ಯಾರ ನೋಡಿ? ಏನು ಹೇಳ್ತಿದ್ದಾರೆ ಅಂದರೆ, ದೇವದೂತರು ಈಗ ಇಲ್ಲಿ ಇದ್ದಾರೆ, ದೇವದೂತರ ಮುಖಾಂತರ ಬಂದಿದ್ದಾರೆ ಇವರೆಲ್ಲ ಅಲ್ವಾ. ಸೊ ಇಲ್ಲಿ ಜೆರುಸಲೇಮಿಗೆ, ಇಲ್ಲಿ ಇವರಿಗೆ ಹೇಳ್ತಾ ಇರೋದು ಸಂದೇಶ ಏನಂದರೆ, ಕೊಡುವ ನಿಮಗೆ ಸಂದೇಶ ಏನಂದರೆ, ನಿಮಗೆ ಜಯ ದೊರಕುವುದು. ಇದು ಯಾರ ಸಂದೇಶ? ಈಗ ನಮಗೆ ಜಯ ಸಿಕ್ಕಿದೆಯಾ? ನಿಜವಾಗ್ಲೂ ಸಿಕ್ಕಿದೆ ಆದರೆ ನಾವು ಜಯದಿಂದ ಜೀವಿಸ್ತೀವಿ. ಸಿಗ್ತಾ ಇದೆ. ಪ್ರೈಸ್ ದ ಲಾರ್ಡ್. ಸಿಗ್ತಾ ಇದೆ, ಖಂಡಿತವಾಗ್ಲೂ ನಿಜ ಸಿಗ್ತಾ ಇದೆ. ಆ ಜಯ ನಮಗೆ ಯಾವುದರಿಂದ ದೊರಕಿದೆ ಅಂತ ಹೇಳಿ ನಾವು ಸ್ವಲ್ಪ ಧ್ಯಾನಿಸೋಣ. ಓಕೆನಾ?
ಈಗ ಯೇಸು ಸ್ವಾಮಿ ಇದು ಯಾರು ಹೇಳ್ತಿದ್ದಾರೆ ಮಾತು ಯಾರು ಹೇಳ್ತಿರೋದು? ಸರ್ವೇಶ್ವರ ಸ್ವಾಮಿಯ ನುಡಿ ಮಾತು. ನಿಮಗೆ ಜಯ ಬಂದಿದೆ. ನಿಮ್ಮೆಲ್ಲರಿಗೂ ಏನು ಬಂದಿದೆ? ಜಯ ಬಂದಿದೆ. ಈಗ ಪ್ರೀತಿಯ ಸಹೋದರ ಸಹೋದರಿಯರೇ, ಈಗ ಯೇಸು ಸ್ವಾಮಿಯ ಬಗ್ಗೆ ನಾವು ಪ್ರತಿದಿನ ಕೇಳ್ತಾ ಇದ್ದೀವಿ ಅಲ್ವಾ? ಯೇಸು ಯಾತಕ್ಕಾಗಿ ಬಂದಿದ್ದಾರೆ, ಯೇಸು ಏನು ಮಾಡಿದ್ದಾರೆ, ಯೇಸು ನನಗಾಗಿ ಏನು ಮಾಡಿದ್ದಾರೆ, ಏನು ತ್ಯಾಗ ಮಾಡಿದ್ದಾರೆ ಎಂದೆಲ್ಲವನ್ನು ನಾವು ತಿಳಿತಾ ಇದ್ದೀವಿ. ಆದರೆ ನೀವು ನಿಜವಾಗಲೂ ನಿಮಗೆ ಕ್ವಶನ್ ಕೇಳೋದಾದರೆ, ಅಂದರೆ ಒಂದು ಸವಾಲು ಕೇಳೋದಾದರೆ, ಪ್ರಶ್ನೆ ಕೇಳೋದಾದರೆ, ಯೇಸು ಯಾತಕ್ಕಾಗಿ ಬಂದಿದ್ದಾರೆ? ನನಗೋಸ್ಕರ. ಯೇಸು ಯಾಕೆ ಬಂದಿದ್ದಾರೆ ಅಂತ? ನಿಮ್ಮ ಪಾಪ ತೊಳೆಯಲು. ವೆರಿ ಗುಡ್. ಪಾಪ ತೊಳೆಯಲು ಮತ್ತು ರಕ್ಷಣೆ ಕೊಡಲು ಮತ್ತು ಓಕೆ. ಮತ್ತಾಯನ ಶುಭ ಸಂದೇಶ 1ನೇ ಅಧ್ಯಾಯದಲ್ಲಿ ನೋಡೋಣ. ಮತ್ತಾಯನ ಶುಭ ಸಂದೇಶ 1ನೇ ಅಧ್ಯಾಯ. ಈಗ ಯೇಸು ಸ್ವಾಮಿ ಯಾಕೆ ಈಗ ಜಯ ನಾವು ಕೇಳಿದ್ದೀವಿ ಅಲ್ವಾ? ದೇವರು ನಮಗೆ ಜಯ ಕೊಟ್ಟಿದ್ದಾರೆ. ಯಾವ ರೀತಿ ಕೊಟ್ಟಿದ್ದಾರೆ ಎಂದು ಹೇಳಿ ನಾವು ಸ್ವಲ್ಪ ಧ್ಯಾನಿಸೋಣ. ಓಕೆ, 1ನೇ ಅಧ್ಯಾಯ 21ನೇ ವಾಕ್ಯ. ಆಕೆ ಒಬ್ಬ ಮಗನನ್ನು ಹೆರುವಳು, ಆತನಿಗೆ ನೀನು ಯೇಸು ಎಂಬ ಹೆಸರಿಡಬೇಕು. ಓಕೆ, ಏಕೆಂದರೆ ತನ್ನ ಜನರನ್ನು ಅವರ ಪಾಪಗಳಿಂದ ರಕ್ಷಿಸಿ ಉದ್ಧಾರ ಮಾಡುವವನು ಆತನೇ ಎಂದನು. ಓಕೆ, ಈಗ ಇದು ಪದೇ ಪದೇ ನಾವು ಕೇಳ್ತಾ ಇರ್ಬೋದು ಈ ವಾಕ್ಯ. ಆದರೆ ದೇವರ ವಾಕ್ಯ ಯಾವಾಗಲೂ ಏನಾಗಿದೆ? ಫ್ರೆಶ್ ಆಗಿದೆ, ಹೊಸದಾಗಿದೆ ಅಲ್ವಾ? ಓಕೆ, ಇಲ್ಲಿ ಏನು ಹೇಳ್ತಾರೆ? ಯೇಸು ಸ್ವಾಮಿ ಯಾಕೆ ಬಂದಿದ್ದಾರೆ ಅಂದರೆ, ಯಾಕೆ ಬಂದದ್ದು? ಈಗ ಯೇಸು ಸ್ವಾಮಿ ಬಂದದ್ದು ಅದ್ಭುತ ಮಾಡ್ಲಿಕ್ಕಾ? ರೋಗ ಸೌಖ್ಯ ಕೊಡ್ಲಿಕ್ಕಾ? ಒಳ್ಳೆಯದನ್ನೇ ಮಾಡ್ಲಿಕ್ಕಾ? ಒಳ್ಳೆಯದನ್ನು ಯಾವ ರೀತಿ ಒಳ್ಳೆಯದು? ಹಾಂ, ವೆರಿ ಗುಡ್. ಪಾಪ ಪರಿಹಾರ. ನೋಡಿ ಅವರು ಹೇಳಿದರು ಪಾಪ, ನೀನು ನೋಡಿ ಏನು ಹೇಳ್ತಿದ್ದಾರೆ? ಪಾಪಗಳಿಂದ ರಕ್ಷಿಸಿ ಉದ್ಧಾರ ಮಾಡುವವನು ಆತನೇ. ಯಾರು ಆತನಂದರೆ? ಯೇಸು. ಯಾಕೆ ಬಂದರು ಅಂದರೆ ಒಂದೇ ಒಂದು ಉದ್ದೇಶಕ್ಕಾಗಿ, ನಮ್ಮೆಲ್ಲರ ಪಾಪವನ್ನು ರಕ್ಷಿಸಿ ಉದ್ಧಾರ ಮಾಡುವುದಕ್ಕಾಗಿ. ಈಗ ನಮ್ಮಲ್ಲಿ ಪಾಪ ಇದೆ ಎಂದು ನಮಗೆ ಹೇಗೆ ಗೊತ್ತಾಗುತ್ತೆ? ನಮ್ಮಲ್ಲಿ ಪಾಪ ಇದೆಯಾ? ಖಂಡಿತವಾಗ್ಲೂ ಇದೆಯಾ? ಕೋಪ ಬರುತ್ತೆ ಅಲ್ವಾ? ಕೋಪ ಬರೋದ್ರಿಂದ ನಮಗೆ ಪಾಪ ಇದೆ ಎಂದು ಗೊತ್ತಾಗುತ್ತೆ. ನಮ್ಮಲ್ಲಿರುವಂತಹ ಕೆಟ್ಟ ಸ್ವಭಾವ ನಮ್ಮಿಂದ ಹೊರಗೆ ಬರುವಾಗ ನಮ್ಗೆ ಗೊತ್ತಾಗುತ್ತೆ ನನ್ನಲ್ಲಿ ಪಾಪ ಇದೆ ಅಂತ ಹೇಳಿ. ಈ ಪಾಪ ಎಲ್ಲಿಂದ ಬಂತು? ಹಾಂ, ಹೌದು. ಈಗ ಪಾಪ ಎಲ್ಲಿಂದ ಬಂತು? ಪಾಪ ಎಲ್ಲಿಂದ ಬಂತು? ಯಾರಿಂದ ಬಂತು? ಕೇಳಿದಿರಲ್ವಾ? ಎಷ್ಟೋ ಬಾರಿ ದೇವರ ವಾಕ್ಯ ಕೇಳ್ತಾ ಇದ್ದೀರಲ್ವ ಸಹೋದರ ಮುಖಾಂತರ. ಇಲ್ಲಿ ಎಲ್ಲಿಂದ ಬಂತು ಇದು ಪಾಪ? ಅದ ಮೊದಲನ ಮಾಧವ ಆದಾಮನಿಂದ, ಹೌದವಾ? ರೋಮನರಿಗೆ ಬರೆದ ಪತ್ರಿಕೆಯಲ್ಲಿ ನಾವು ನೋಡ್ತೀವಿ, ರೋಮನ್ಸ್ ಚಾಪ್ಟರ್ 5 ಅಲ್ಲಿ ನಾವು ನೋಡೋದಾದರೆ, ಹೌದು 5, ಒಬ್ಬ ಮನುಷ್ಯನಿಂದಲೇ ಪಾಪ. ಒಬ್ಬ ಮನುಷ್ಯನಿಂದ. ಈಗ ಈ ಮನುಷ್ಯ ಯಾರು? ಆದಾಮ. ಆದಾಮನಿಂದ ಏನು ಬಂತು? ಒಳ್ಳೇದು ಬಂತ? ಪಾಪ ಬಂತು ಅಲ್ವಾ? ಆದರೆ ದೇವರು ಅವನಿಗೆ ಸೃಷ್ಟಿ ಮಾಡುವಾಗ ಅವನಲ್ಲಿ ಪಾಪ ಇತ್ತಾ? ಪಾಪ ಇತ್ತಾ? ಇಲ್ಲ. ಏನಿತ್ತು? ಏನು? ಫ್ರೆಶ್ ಮೈಂಡ್. ದೇವರ ಆತ್ಮ ಇತ್ತು ಅಲ್ವಾ? ದೇವರ ಸ್ವಭಾವ ಅವನಲ್ಲಿತ್ತು. ಆದರೆ ಯಾವಾಗ ಅವನು ದೇವರ ವಿರುದ್ಧ ಹೋದ, ಏನಾಯ್ತು? ಅವನಲ್ಲಿ ಪಾಪ ಬಂತು. ಈಗ ಆ ಪಾಪ ಏನಾಯಿತು? ಇಲ್ಲಿ ವಾಕ್ಯ ಏನು ಹೇಳ್ತೆ? ಒಬ್ಬ ಮನುಷ್ಯನ ಪಾಪದಿಂದ ಮರಣ ಈ ಲೋಕಕ್ಕೆ ಪ್ರವೇಶಿಸಿತು. ಅಂದರೆ ಈಗ ನಾವು ಒಳ್ಳೆಯದನ್ನು ಮಾಡಿದರೂ ಕೂಡ ಪಾಪ ಇದೆ, ಒಳ್ಳೆಯದನ್ನು ಮಾಡದಿದ್ರೂ ಕೂಡ ಪಾಪ ಇದೆ. ಈಗ ನಾವು ಪಾಪಿ ಆಗಿದ್ದರಿಂದ ಪಾಪ ಆದದಲ್ಲ, ಆದರೆ ಪಾಪ ಆದಾಮನಿಂದ, ಆ ಮನುಷ್ಯನಿಂದ ಬಂದಿದ್ದರಿಂದ ನಾವು ಪಾಪಿಗಳಾದ್ವಿ. ಈಗ ನಾವು ಮನುಷ್ಯರು ಯಾಕೆ ಪಾಪ ಮಾಡ್ತಾ ಇದ್ವಿ? ಸ್ವಭಾವ ಇದೆ. ಒಳಗೆ ಪಾಪದ ಸ್ವಭಾವ ಇದೆ. ಆ ನೇಚರ್ ಆಫ್ ಸಿನ್ ಇದು ಹೇಳ್ತೀವಲ್ವಾ? ಆ ಪಾಪದ ಸ್ವಭಾವ ನಮ್ಮಲ್ಲಿ ಇರೋದ್ರಿಂದ ನಾವು ಪಾಪ ಮಾಡ್ತಾ ಇರೋದು. ಈಗ ನಾವು ಯೋಚನೆ ಮಾಡ್ಬೋದು, ಈಗ ನಾವು ಎಷ್ಟೋ ಬಾರಿ ಪ್ರಯತ್ನ ಪಟ್ಟಿರ್ಬೋದು, ನಾನು ಸುಳ್ಳು ಹೇಳ್ಬಾರ್ದು, ನಾನು ಏನು ಕೋಪ ಮಾಡಬಾರ್ದು, ನಾನು ಏನು ಮತ್ತೇನು ದ್ವೇಷ ಮಾಡಬಾರ್ದು, ನಾನು ಒಳ್ಳೆಯದನ್ನೇ ಮಾಡಬೇಕಂತ ಪ್ರಯತ್ನ ಮಾಡ್ತಾ ಇದ್ದೀರಾ? ಈಗ ಆಗ್ತಾ ಇಲ್ಲಲ್ಲ. ಈಗ ಏನು ಮಾಡಬೇಕು? ಹಾಗಾದರೆ ಈಗ ದೇವರು ಸಂದೇಶ ಕೊಟ್ಟಿದ್ದಾರೆ, ನಿಮಗೆ ಜಯ ದೊರಕಿದೆ ಅಂತ. ಪ್ರಯತ್ನ ಆಗ್ತಾ ಇದೆ, ಆದರೆ ಪ್ರಯತ್ನ ಪಟ್ಟಿರೋ ನಾವು ಫೇಲ್ ಆಗ್ತಿದ್ದೀವಲ್ಲ. ಇಲ್ಲಿದ್ದಾರೆ, ಅದು ಎಲ್ಲಿ ಇದ್ರೂ ಸಾಕಾಗೋದಿಲ್ಲ, ಒಳಗೆ ಬರಬೇಕಲ್ವಾ? ಆಗಲಿ. ಈಗ ನೋಡಿ, ಒಬ್ಬ ಮನುಷ್ಯನಿಂದ ಪಾಪ ಬಂತಾ? ಈಗ ಒಳಗೆ ಪಾಪ ಇರುವುದರಿಂದ ಈಗ ಪಾಪ ಮಾಡ್ತಾ ಇದ್ದೀವಾ? ಜಯ ಮಾಡಲಿಕ್ಕೆ, ಈಗ ಹೊರಗೆ ಬರಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೀವಾ? ಪ್ರಯತ್ನ ಪಡ್ತೇವೆ, 2 ಸತಿ ಪ್ರಯತ್ನ ಪಡ್ತೇವೆ, ಫೇಲ್ ಆಗ್ತೇವೆ.
ಮತ್ತು ಹೋಯ್ತಲ್ಲ, ಮತ್ತೆ ಕೋಪ ಮಾಡಿದೆ ಅಲ್ವಾ, ಆಗುತ್ತಾ? ಆಗ್ತಾ ಇದೆಯಾ? ಯಾಕೆ ಆಗ್ತಾ ಇದೆ ಇದು? ಯಾಕೆ ಆಗ್ತಾ ಇದೆ ಅಂದರೆ ಸೈತಾನ ಅಲ್ಲ, ಸೈತಾನ ಬಿಟ್ಬಿಡಿ, ಅವನಲ್ಲಿ ಮೂಲೆಯಲ್ಲಿ ಇದ್ದಾನೆ. ಒಬ್ಬ ಮನುಷ್ಯನಿಂದ ಪಾಪ ಬಂತಲ್ವಾ, ಆ ಪಾಪದ ಸ್ವಭಾವ ಎಲ್ಲಿದೆ ಈಗ? ಒಳಗಿದೆ. ಆ ಒಳಗಿರೋದ್ರಿಂದ ಏನಾಗ್ತಿದೆ ಈಗ? ಪಾಪ ಮಾಡುವಂತ ಆಗ್ತಿದೆ, ಪಾಪದ ಆಸಕ್ತಿಗಳು ಬರ್ತಾ ಇದೆ, ಸುಳ್ಳು ಹೇಳುವಂತ ಆಗ್ತಿದೆ. ಸುಳ್ಳು ಬೇಡ ಅಂತ ಹೇಳಿದ್ರು ಕೂಡ, ಆತ್ಮಸಾಕ್ಷಿ ಹೇಳಿದ್ರು ಕೂಡ ಬೇಡ, ಸುಳ್ಳು ಹೇಳುವಂತ ಆಗ್ತಿದೆ. ಯಾಕೆ ಆಗ್ತಿದೆ? ಯಾಕೆಂದರೆ ನಮ್ಮ ಈ ಒಂದು ಪಾಪದ ಸ್ವಭಾವ ನಮ್ಮ ಒಳಗಿರುವುದರಿಂದ. ಅದಕ್ಕೆ ನೋಡಿ ಇಲ್ಲಿ ಏನು ಹೇಳ್ತಿದ್ದಾರೆ, ಈ ಲೋಕಕ್ಕೆ ಒಬ್ಬ ಮನುಷ್ಯನಿಂದ ಪಾಪದಿಂದ ಮರಣ ಬಂತಂತೆ. ಈಗ ಈ ಸುಳ್ಳು ಹೇಳೋದು ಮರಣನೇನಾ? ಈಗ ನಮ್ಮ ಕೋಪ ಬರುವಾಗ ಖುಷಿ ಆಗುತ್ತಾ, ಕೋಪ ಬರುತ್ತೆ, ಇದು ಏನು ಮರಣದ ಫೀಲ್ ಬರುತ್ತಾ? ಈಗ ಯಾವುದೇ ಒಂದು ಪಾಪ ಇಡಿ ಆಯಿತಾ, ಎಲ್ಲ ಲೋಕದಲ್ಲಿ ಒಂದೊಂದು ಪಾಪ ಇದೆ ಅಲ್ವಾ, ಏನು ಪಾಪ ಮಾಡಿದರೂ ಕೂಡ ನಮಗೆ ಖುಷಿ ಆಗುತ್ತಾ, ದುಃಖ ಆಗುತ್ತಾ? ದುಃಖ ಅಂದರೆ ಏನು ಗೊತ್ತಾ? ಮರಣ. ಸತ್ ಮೇಲೆ ಅಲ್ಲ ಆಯಿತಾ ಮರಣ, ನಾವು ಹೇಳ್ತೀವಿ ಸತ್ ಮೇಲೆ ಮರಣ, ಅದಲ್ಲ, ಅದು ಬಿಡಿ, ಅದು ಬೇರೆ ಮರಣ. ಆದರೆ ಅದೇ ಅವರು ಮರಣ ಇರೋದ್ರಿಂದ ಅದು ಖುಷಿ ಆಗ್ತಾಯಿದೆ, ಆದರೆ ಅವರಿಗೆ ಒಳಗಿಂದ ದುಃಖ ಇದೆ ಅಲ್ವಾ, ಅದು ಹೊರಗೆ ತೋರಿಸ್ತಾ ಇಲ್ಲ ಅಷ್ಟೇ. ಹಾಂ, ಅವ್ರು ಹೊರಗೆ ತೋರಿಸ್ತಾ ಇಲ್ಲ ಅಷ್ಟೇ. ನೋಡಿ ಈಗ ಪ್ರವೇಶಿಸೋದು ಎಲ್ಲ ಪಾಪ. ಓಕೆ, ಮುಂದೆ ಓದಿ ಬ್ರದರ್. ಈ ಲೋಕವನ್ನು ಪ್ರವೇಶಿಸಿದವು ಎಲ್ಲರೂ ಪಾಪ ಮಾಡಿದ್ದರಿಂದ ಮರಣವು ಎಲ್ಲರಿಗೂ ಪ್ರಾಪ್ತಿಯಾಯಿತು. ಎಲ್ಲರೂ ಪಾಪ ಮಾಡಿದ್ದರಿಂದ ಮರಣವು ಪ್ರಾಪ್ತಿ. ಈಗ ಆಗ ಸಂದೇಶ ಏನು ಹೇಳಿದರು ಜಕಾರ್ಯ ಮುಖಾಂತರ? ದೇವರು ನಿಮಗೆ ಜಯ ದೊರಕಿದೆ. ಈಗ ಇಲ್ಲಿ ನಮ್ಮಲ್ಲಿ ಪಾಪ ಇದೆ, ಈಗ ಹೇಗೆ ಜಯ ದೊರಕೋದು? ಈಗ ನಮಗೆ ಜಯ ಸಿಗ್ತಾ ಇಲ್ಲ ಅಲ್ಲ, ಕೋಪ ಬರ್ತಾ ಇದೆ, ಜಯ ಸಿಗ್ತಾ ಇಲ್ಲ, ದ್ವೇಷ ಬರ್ತಾ ಇದೆ, ಜಯ ಸಿಗ್ತಾ ಇಲ್ಲ, ನಾವು ಸುಳ್ಳು ಹೇಳೋದು ಬಿಡ್ಲಿಕ್ಕೆ ಆಗ್ತಾ ಇಲ್ಲ, ಅದರಲ್ಲೂ ಜಯ ಸಿಗ್ತಾ ಇಲ್ಲ, ಒಂದೊಂದರಲ್ಲಿ ಜಯ ಹುಡುಕ್ತಾ ಇದ್ದೀವಿ, ಆದರೆ ಜಯ ಸಿಗ್ತಾ ಇಲ್ಲ. ಯಾಕೆ ಸಿಗ್ತಾ ಇಲ್ಲ? ಹಾಂ, ಅದೇ ಯೇಸುವನ್ನು ಯಾಕೆ ನಂಬಬೇಕು ಈಗ? ಹಾಂ, ಹೌದು, ಕರೆಕ್ಟ್. ಅದು ಬರ್ತಾ ಇದೆಯಾ ನಾನು ಕೇಳ್ತಾ ಇರೋದು? ಆರಾಧಿಸಿದ್ರೆ ಬರಲ್ಲ, ಹಂಗೆ ಅವ್ರನ್ನ ಅರಿಬೇಕು, ಆರಾಧಿಸಿದ್ರೆ ಬರಲ್ಲ. ಹೌದೌದು, ಅದೇ ಅದು ನಿಜ, ಆದರೆ ಅರಿಬೇಕು ಫಸ್ಟ್. CCC ಕ್ಯಾಥಿಕಿಸಮ್ ಆಫ್ ಕ್ಯಾಥೋಲಿಕ್ ಚರ್ಚಲ್ಲಿ ಫಸ್ಟ್ ಮೊದಲನೇ ಅದೇ, ಆತನನ್ನು ಅರಿಬೇಕು, ಅದೇ ಮೊದಲಿರೋದು ಅಲ್ವಾ? ಅದನ್ನು ಪ್ರೀತಿಸಬೇಕು ಮತ್ತು ನಿತ್ಯ ಜೀವವನ್ನು ಪಡೆಯಬೇಕು. ಹಾಂ, ಅರಿಬೇಕು, ಅರಿಯದಿದ್ರೆ ಆಗಲ್ಲ. ಅದೇ ಈಗ ಇವರ ಬಗ್ಗೆ ನನಗೆ ಅರಿಯವೇ ಇಲ್ಲ, ಯಾರು ಅಂತ ಗೊತ್ತಿಲ್ಲ, ಫಸ್ಟ್ ಟೈಮ್ ಇವತ್ತು ಮೀಟ್ ಆಗಿದ್ದಾರೆ, ಇವರ ಬಗ್ಗೆ ಏನು ಗೊತ್ತಿಲ್ಲ ನನಗೆ, ಹೇಗೆ ನಾನು ಅವ್ರ ಜೊತೆ ಮಾತಾಡ್ಲಿಕ್ಕೆ ಆಗೋದು ಫ್ರೆಂಡ್ ಆಗಿ? ಆಗಲ್ಲ. ಯಾಕೆಂದರೆ ಇವರ ವಿಷಯ ಗೊತ್ತಿಲ್ಲ ನನಗೆ, ಇವರ ಸ್ವಭಾವ ಗೊತ್ತಿಲ್ಲ, ಇವರ ನೇಚರ್ ಗೊತ್ತಿಲ್ಲ, ಇವರು ಎಲ್ಲಿಂದ ಬಂದದ್ದು, ಅವರ ಊರು, ಅವರ ಏನು, ಅವ್ರು ಎಷ್ಟು ಮಕ್ಕಳಿದ್ದಾರೆ ಎಂತಿ ನೀನು ಗೊತ್ತಿಲ್ಲ. ಆದರೆ ಅರಿಯುವಾಗ ಏನಾಗುತ್ತೆ, ಅವ್ರು ನನಗೆ ಹೇಳ್ಬೇಕಂದಿಲ್ಲ, ನನಗೆಲ್ಲ ಗೊತ್ತಿರುತ್ತೆ, ನನ್ನ ಮೈಂಡಲ್ಲಿ ಇರುತ್ತೆ ಏನು, ಇವರು ಯಾರು, ಈ ವ್ಯಕ್ತಿ ಯಾರು. ಇವರು ಪದೇ ಬಂದು ನನಗೆ ಹೇಳ್ಬೇಕಂದಿಲ್ಲ, ನನಗೆ ಇಷ್ಟು ನನ್ನ ಮಕ್ಕಳು, ಇಷ್ಟು ಇದು ಎಂತೆ, ನನ್ನ ಊರು ಇದು, ಅದು ಇದು, ನನ್ನ ಹೆಸರು ಇದು ಕೆಲ್ವಿನ್ ಅಂತ ಹೇಳಿ ಅವ್ರು ಹೇಳ್ಬೇಕಂದಿಲ್ಲ, ಅವ್ರ ಮೈಂಡಲ್ಲಿ ಇರುತ್ತೆ ಅಲ್ವಾ? ಅದೇ ರೀತಿಯಲ್ಲಿ ನಮಗೆ ಅರಿವಾಗಿರುವಾಗ, ಯೇಸು ಯಾರೆಂದು ಅರಿವಾಗಿರುವಾಗ, ನಮ್ಮ ಮೈಂಡಲ್ಲಿರುವಾಗ ನಮಗೇನಾಗುತ್ತೆ, ನೀವು ಹೇಳಿದಂಗೆ ಸ್ತುತಿ ಮಾಡಲಿಕ್ಕಾಗುತ್ತೆ. ಈಗ ಒಬ್ಬ ಮನುಷ್ಯನಿಂದ ಪಾಪ ಬಂತ್ವಾ? ಈಗ 18ನೇ ವಾಕ್ಯದಲ್ಲಿ ನೋಡೋಣ, ಅದೇ ಅಧ್ಯಾಯ, ರೋಮನರಿಗೆ ಬರೆದ 5ನೇ ಅಧ್ಯಾಯ 18ನೇ ವಾಕ್ಯದಲ್ಲಿ. ಒಬ್ಬನ ಅಪರಾಧದಿಂದ ಎಲ್ಲ ಮಾನವರು ದಂಡನೆಯ ತೀರ್ಪಿಗೆ ಗುರಿಯಾಗುತ್ತಾರೆ. ಓಕೆ, ಇದು ಗೊತ್ತಾಯ್ತಾ? ಹಾಗೆಯೇ ಒಬ್ಬನ ಸತ್ಕಾರ್ಯದಿಂದ ಎಲ್ಲ ಮಾನವರು ವಿಮೋಚನೆಯನ್ನು, ಸಜ್ಜೀವವನ್ನು ಪಡೆಯುತ್ತಾರೆ. ನೋಡಿ, ಹಾಗೆ ನೋಡಿ, ಒಬ್ಬ ಮನುಷ್ಯನಿಂದ ಏನಾಯ್ತು ಈಗ? ಆದಾಮನಿಂದ ದಂಡನೆ ಬಂತು ಅಲ್ವಾ, ಮರಣ ಬಂತು, ಪಾಪ ಬಂತು, ಪಾಪ ಬಿಡ್ಲಿಕ್ಕೆ ಆಗ್ತಾ ಇಲ್ಲ. ಈಗ ಪಾಪ ಮಾಡಿದ್ರು ಕೂಡ ಬಿಡ್ಲಿಕ್ಕೆ ಆಗ್ತಾ ಇಲ್ಲ. ಈಗ ಇನ್ನೊಬ್ಬ ಮನುಷ್ಯ ಬಂದಿದ್ದಾನೆ. ಈಗ ಅದು ಯಾರು? ಆಗ ನಾವು ಓದಿದ್ದಳು ಮತ್ತಾಯನ ಶುಭ ಸಂದೇಶ 1ನೇ ಅಧ್ಯಾಯ 21ನೇ ವಾಕ್ಯದಲ್ಲಿ ಏನು ನಾವು ಓದಿದ್ವಿ? ನಮ್ಮ ಪಾಪದಿಂದ ಉದ್ಧಾರ ಮಾಡಿ, ನಮ್ಮ ಪಾಪದಿಂದ ನಮ್ಮನ್ನು ರಕ್ಷಿಸಿ ಉದ್ಧಾರ ಮಾಡುವುದಕ್ಕಾಗಿ ಯೇಸು ಬಂದಿದ್ದಾರೆ. ಈಗ ಈ ಉದ್ಧಾರಕರು ಯಾರು? ಈಗ ಹಾಗೆ ಒಬ್ಬನ ಸತ್ಕಾರ್ಯದ ಎಲ್ಲ ಮಾನವರು ವಿಮೋಚನೆಯನ್ನು, ಸಜೀವವನ್ನು ಪಡಿತಾರೆ. ಸಜೀವ ಅಂದರೆ ಏನು ಗೊತ್ತಾ? ಸಜೀವ ಜೀವ ಮಾತ್ರ ಅಲ್ಲ, ಈ ಒಂದು ಏನು ಹೇಳ್ತಾರೆ ಅದಕ್ಕೆ ಇಂಗ್ಲೀಷಲ್ಲಿ ಏನೆಂದು ಗೊತ್ತಿಲ್ಲ, ಆದರೆ ಸಜೀವ ಅಂದರೆ ಈ ಅದು ಜೀವಕ್ಕಿಂತ ಮುಗಿಲ್ಲ, ಅದು ಜೀವ. ಈ ಸಜೀವವನ್ನು ಪಡೆಯುತ್ತಾರೆ ನೋಡಿ. ಹಾಗೆಯೇ ಒಬ್ಬನ ಸತ್ಕಾರ್ಯದಿಂದ ಎಲ್ಲರೂ ಮಾನವರು ವಿಮೋಚನೆಯನ್ನು, ಸಜೀವವನ್ನು ಪಡೆಯುತ್ತಾರೆ. ಈಗ ನಿಮಗೆ ಪಾಪ ಬಿಡ್ಲಿಕ್ಕೆ ಆಗ್ತಾ ಇಲ್ಲ, ತಪ್ಪವನ್ನು ಬಿಡ್ಲಿಕ್ಕೆ ಆಗ್ತಾ ಇಲ್ಲ, ನಮ್ಮ ಪರಿಸ್ಥಿತಿಗಳು ನೋಡುವಾಗ ಕುಂದಿ ಹೋಗ್ತಾ ಇದ್ದೇವೆ. ಆದರೆ ಯೇಸುವನ್ನು ನೋಡುವಾಗ ಏನಾಗುತ್ತೆ?
ಲೈಫ್ ಬರುತ್ತೆ, ನ್ಯೂ ಲೈಫ್, ಹೊಸ ಜನ್ಮ, ಪುನರ್ಜನ್ಮ. ಪುನರ್ಜನ್ಮ ಅಲ್ಲ, ಪುನರ್ಜನ್ಮ ಆತ್ಮದಲ್ಲಿ ಆಯ್ತಾ? ಪುನರ್ಜನ್ಮ ಅಲ್ಲ, ಅದೇ ಪುನರ್ಜನ್ಮ ಅಲ್ಲ, ಅದ ಪುನರ್ಜನ್ಮ ಅಲ್ಲ, ಇದು ಹೊಸ ಜನ್ಮ ಅದ. ಪುನರ್ ಅಂದರೆ ಅದು ಪುನರ್ ಅಂದರೆ ಬೇರೆ ಹೋಗುತ್ತೆ. ಹಾಂ, ಓಕೆ, ಸರಿ ಸರಿ, ಓಕೆ ಓಕೆ, ಹಾಂ. ಪುನರ್ಜನ್ಮ, ಸಾರಿ, ಪುನರ್ಜನ್ಮ ಅಲ್ಲ, ಪುನರುತ್ಥಾನ. ಪುನರ್ಜನ್ಮ ಇಲ್ಲ, ಪುನರುತ್ಥಾನ ಇದೆ, ಅದು ಆತ್ಮಕ್ಕೆ ಮಾತ್ರ. ಓಕೆ, ಸೊ ಇಲ್ಲಿ ಓಕೆ, ಅದು ಬೇಡ, ಈಗ ಆ ಟಾಪಿಕ್ ಬೇಡ ನಮಗೆ ಈಗ. ಓಕೆ, ಇಲ್ಲಿ ನಾವು ನೋಡೋಣ. ಈಗ ಜಯ ಸಿಕ್ಕಿದೆ ಅಲ್ವಾ ನಮಗೆ? ಈಗ ಜಯ ನಮ್ಗೆ ಗೊತ್ತಾಗಬೇಕಲ್ಲ. ಈಗ ಜಯ ಸಿಗದೆ ಜಯ ಧ್ವಜ ಹಿಡಿಯೋಣ ನಾವು ಹಾಡ್ತೀವಲ್ವ, ನಾವು ವೀರರಾಗಿ ಸಾಕೋಣ ಅಂತ ಹೇಳ್ತೀವಿ. ಆದರೆ ನಮಗೆ ಈಗ ಜಯ ಗೊತ್ತಿಲ್ಲದಿದ್ದರೆ ಹೇಗೆ ಜಯದಿಂದ ನಾವು ಬದುಕೋದು ಅಲ್ವಾ? ಈಗ ನಮಗೆ ಜಯನೇ ಗೊತ್ತಿಲ್ಲ. ಯೇಸು ನನಗಾಗಿ ಜಯ ಕೊಟ್ಟಿದ್ದಾರೆ, ಆ ಜಯ ನಿಮಗೆ ಸಿಕ್ಕಿದೆ, ನಿಮ್ಗೆಲ್ಲರಿಗೂ ಸಿಕ್ಕಿದೆ. ಇದು ಗೊತ್ತಿಲ್ಲದಿದ್ದರೆ ನಿಮಗೆ ಹೇಗೆ ಜಯ ಹಾಡಲಿಕ್ಕಾಗೋದು, ಜಯದಿಂದ ಜೀವಿಸ್ಲಿಕ್ಕಾಗೋದು? ಈ ಜಯ ಗೊತ್ತಿರಬೇಕಲ್ಲ. ನೋಡಿ, ಅದಕ್ಕಾಗಿ ಇಲ್ಲಿ ಹೇಳ್ತಾರೆ, ಒಬ್ಬ ಮನುಷ್ಯನಿಂದ ಪಾಪ ಬಂತ, ಎಲ್ಲ ಮನುಷ್ಯನ ಪಾಪಿಗಳಾದ್ರ, ತಪ್ಪು ಮಾಡಿದ್ರಾ, ಪಾಪ ಮಾಡಿದ್ರೆ. ಈಗ ನಮ್ಮಲ್ಲಿ ಪಾಪ ಇದೆಯಾ? ಈಗ ಪಾಪ ಹೋಗಬೇಕಾದ್ರೆ ಏನು ಮಾಡಬೇಕು? ಈಗ ಆ ಯೇಸು ಸತ್ಕಾರ್ಯ ಮಾಡಿದ ಯೇಸುವಿನಲ್ಲಿ ನಂಬಿಕೆ ಇಡಬೇಕು. ಒಬ್ಬ ಮನುಷ್ಯನಿಂದ ಪಾಪ ಬಂತು, ಪಾಪ ಎಲ್ಲ ಮಾನವನಿಗೆ ಬಂತು, ಎಲ್ಲ ಮನುಷ್ಯರು ಏನಾದರೂ ಪಾಪಿಗಳಾದರು. ಅದಕ್ಕಾಗಿ ಈಗ ನೋಡಿ, ನಮಗೆ ಪಾಪವನ್ನು ಬಿಡ್ಲಿಕ್ಕೆ ಆಗ್ತಾ ಇಲ್ಲ, ತಪ್ಪು ಮಾಡೋದನ್ನು ಬಿಡ್ಲಿಕ್ಕೆ ಆಗ್ತಾ ಇಲ್ಲ, ಸುಳ್ಳು ಹೇಳೋದನ್ನು ಬಿಡ್ಲಿಕ್ಕೆ ಆಗ್ತಾ ಇಲ್ಲ, ಕೋಪ ಮಾಡೋದನ್ನು ಬಿಡ್ಲಿಕ್ಕೆ ಆಗ್ತಾ ಇಲ್ಲ. ಕೋಪ ಬರ್ತಾ ಇದೆ, ಯಾಕೆಂದರೆ ನೇಚರ್ ಒಳಗಿದೆ, ಆ ಪಾಪದ ಸ್ವಭಾವ ನಮ್ಮಲ್ಲಿದೆ. ಪಾಪದ ಸ್ವಭಾವ ನಮ್ಮಲ್ಲಿ ಇರುವುದರಿಂದ ನಮ್ಗೆ ಏನಾಗ್ತಿದೆ? ಪಾಪ ಬಿಡ್ಲಿಕ್ಕೆ ಆಗ್ತಾ ಇಲ್ಲ, ದ್ವೇಷ ಬಿಡ್ಲಿಕ್ಕೆ ಆಗ್ತಾ ಇಲ್ಲ, ಮೋಸ ಮತ್ಸರ ಬಿಡ್ಲಿಕ್ಕೆ ಆಗ್ತಾ ಇಲ್ಲ, ಒಬ್ಬರ ಮೇಲೆ ಒಬ್ಬರು ದ್ವೇಷ, ಹೊಟ್ಟೆ ಕಿಚ್ಚು ಅಲ್ವಾ, ಇದೇ ನಮ್ಮಲ್ಲಿ. ಮಾರ್ಕನ ಶುಭ ಸಂದೇಶ 7ನೇ ಅಧ್ಯಾಯದಲ್ಲಿ ನಾವು ನೋಡುವುದಾದರೆ ಗೊತ್ತಾಗುತ್ತೆ ಅದೆಲ್ಲ. ಈ ದೇಹದಿಂದ ಬಂದಂತಹ 7:21 ಮಾರ್ಕನ ಶುಭ ಸಂದೇಶ 7ನೇ ಅಧ್ಯಾಯ 20ನೇ ವಾಕ್ಯ. ಅಲ್ಲಿ ಓದಿ ಬ್ರದರ್. ಮಾನವನ ಹೃದಯಾಂತರಾಳದಿಂದ ದುರಾಲೋಚನೆ. ಮಾನವನೆಂದು ಇದು ನೋಡಿ, ಇದು ಎಲ್ಲಿಂದ ಬಂದಿರೋದು? ಎಲ್ಲಿಂದ ಬಂದಿರೋದು ನೋಡಿ. ಈಗ ನೀವು ನೋಡಿದರೆ ಗೊತ್ತಿಲ್ಲ, ಈಗ ಚಿಕ್ಕ ಚಿಕ್ಕ ಮಕ್ಕಳು ನೀವು ನೋಡಿದ್ದೀರಾ? ಈ ಚಿಕ್ಕ ಚಿಕ್ಕ ಮಕ್ಕಳಿಗೆ ಹೊಟ್ಟೆ ಕಿಚ್ಚು ಎಲ್ಲಿಂದ ಬಂತ ಹಾಗಾದರೆ? ಅಲ್ಲ, ಅವ್ರಿಗೆ ಏನು ಗೊತ್ತಿಲ್ಲಲ್ಲ, ದೇವ್ರಿಗೆ ಗೊತ್ತಿಲ್ಲ, ತಂದೆ ತಾಯಿ ಕರೆಕ್ಟ್ ಗೊತ್ತಿಲ್ಲ, ಏನು ಗೊತ್ತಿಲ್ಲ. ಆದರೂ ಕೂಡ ಅದು ಒಂದು ಅವಳ ಸಿಬ್ಲಿಂಗ್ಸ್ ಕಾಲ್ ಮಾಡಿದ್ರು, ಅಕ್ಕ ತಂಗಿಗೆ ಒಡ ಹುಟ್ಟಿದವರಿಗೆ, ತನ್ನ ಸ್ವಂತ ಒಡ ಹುಟ್ಟಿದ ತಂಗಿಗೆ, ತನ್ನ ಅಣ್ಣನಿಗೆ ನೋಡಿದ್ರಾಗಲ್ಲ, ಹೊಟ್ಟೆ ಕಿಚ್ಚು ಎಲ್ಲಿಂದ ಬಂತು? ಆದಾಮ. ಈಗ ನಮಗೆ ಆಗುತ್ತೆ, ಚಿಕ್ಕ ಮಕ್ಕಳು ಚಿಕ್ಕ ಮಗ ಏನು ತಪ್ಪು ಮಾಡಿದಲ್ವ? ನಾವು ಹೇಳ್ತೀವಿ ಅಲ್ವಾ, ಚಿಕ್ಕ ಮಗಲ್ಲಿ ಪಾಪನೇ ಇಲ್ಲ, ಅವರ ಹೃದಯ ಏನಾಗಿದೆ? ಶುದ್ಧವಾಗಿದೆ. ಆದರೆ ದೇವರ ವಾಕ್ಯದ ಮುಖಾಂತರ ಅವರ ಹೃದಯ ಕಪಟವಾಗಿದೆ. ಅಲ್ಲಲ್ಲ, ನಾವು ಹೇಳ್ತೀವಿ ಅಲ್ವಾ, ಚಿಕ್ಕ ಮಕ್ಕಳ ಹೃದಯ ಏನಾಗಿದೆ? ಹತ್ತಿರವಾಗಿದೆ, ಶೋಧವಾಗಿದೆ, ಕ್ಲೀನ್ ಆಗಿದೆ ಅಂತ ಹೇಳಿ. ಆದರೆ ದೇವರ ವಾಕ್ಯದ ಮುಖಾಂತರ ನೋಡೋದಾದರೆ ಅವರ ಹೃದಯದಲ್ಲಿ ಏನಿದೆ? ಇದೆಯಾ? ಪಾಪದ ಸ್ವಭಾವ ಇದೆಯಾ? ಹಾಗಾದರೆ ಆ ಮಗು ಕೂಡ ಪಾಪಿ ಆಯ್ತಾ? ಈಗ ಹಾಗಾದರೆ ನಾವು ಚಿಕ್ಕದಿಂದ ಪಾಪಿಗಳಾದ್ವಿ. ಹಾಗಾದರೆ ಹುಟ್ಟಿನಿಂದಲೇ ನಾವು ಪಾಪಿಗಳೇ. ಎರಡು ಸ್ವಭಾವ ಇದೆ, ಅದನ್ನು ಒಂದು ಸ್ವಭಾವ ಮಾಡಿ. ಈಗ ಹುಟ್ಟಿನಿಂದಲೇ ನಾವು ಪಾಪಿಗಳೇ, ಚಿಕ್ಕ ಮಗುವಿನಿಂದ ನಾವು ಪಾಪಿಗಳಾದ್ವಿ, ಇದುವರೆಗೆ ಬಂದಿದ್ದೀವಿ. ಈಗ ಯಾಕಂದರೆ ಆ ಒಬ್ಬ ಮನುಷ್ಯನ ಮಾಡಿದ ಅಪರಾಧದಿಂದ ಎಲ್ಲರೂ ಪಾಪಿಗಳಾದ್ರು. ಚಿಕ್ಕ ಮಗು ಕೂಡ ಪಾಪಿ ಆಯಿತು, ಎಲ್ಲರೂ ಪಾಪಿಗಳಾದ್ರು. ಈಗ ಸೊಲ್ಯೂಷನ್ ಬೇಕಲ್ಲ. ಅದಕ್ಕಾಗಿ ನೋಡಿ, ದೇವರು ಎಷ್ಟು ಒಳ್ಳೆಯವರಂದರೆ ಅವರು ತಮ್ಮ ಏಕೈಕ ಪುತ್ರನನ್ನೇ ಕಳಿಸಿದರು. ಓಕೆ, ಅದು ಹೋಗುವ ಮುಂಚೆ ನೋಡಿ, ಇಲ್ಲಿ ನಾವು ಮಾರ್ಕನ ಶುಭ ಸಂದೇಶದಲ್ಲಿ 7ನೇ 20ನೇ ವಾಕ್ಯದಲ್ಲಿ ನಾವು ಓದೋಣ ಬ್ರದರ್. ಮಾನವನ ಹೃದಯಾಂತರಾಳದಿಂದ ದುರಾಲೋಚನೆ, ಅನೈತಿಕತೆ. ಮೆಲ್ಲ ಓದಿ ಬ್ರದರ್. ಆಲೋಚನಾ, ಅನೈತಿಕತೆ, ಕಳ್ಳತನ, ಕೊಲೆ, ವ್ಯಭಿಚಾರ, ಲೋಭ, ಮೋಸ, ಅಸೂಯೆ, ಅಪದೂರು, ಅಹಂಕಾರ, ಮೂರ್ಖತನ ಮೊದಲಾದವುಗಳು ಹೊರಬರುತ್ತದೆ. ಮತ್ತೆ ಮುಂದೆ ಓದಿ ಬ್ರದರ್. ಈ ಎಲ್ಲಾ ಕೇಡುಗಳು ಮಾನವನ ಅಂತರಂಗದಲ್ಲಿ ಉದ್ಭವಿಸಿ ಅವನನ್ನು ಅಶುದ್ಧ ಮಾಡುತ್ತದೆ. ಎಲ್ಲಿಂದ ಬಂತಂದಿದ್ದು? ಅಂತರಂಗದಿಂದ. ಈಗ ಅಂತರಂಗ ಎಲ್ಲೋಯ್ತು? ಅಲ್ಲಿ ಆದಾಮನಿಗೆ ಯೇಸು ಸ್ವಾಮಿ ದೇವರು ಸೃಷ್ಟಿ ಮಾಡುವಾಗ ಆದಾಮನಿಗೆ ಒಂದು ಮಾತು ಹೇಳಿದರು. ಆದಾಮನೇ ಎಲ್ಲ ಮರದ ಹಣ್ಣುಗಳನ್ನು ನೀನು ತಿನ್ಬಹುದು, ಆದರೆ ಒಂದು ಹಣ್ಣು ಮಾತ್ರ ತಿನ್ನಬಾರ್ದು. ತಿಂದರೆ ನೀನು ಏನಾಗತ್ತೀಯಾ? ಸತ್ತೋಗ್ತೀಯ. ಹೌದಾ?
ಈಗ ಸತ್ತೋದ್ನಾ? ಇಲ್ಲ, ಫಿಸಿಕಲ್ ಆಗಿ ಸತ್ತು. ಜೀವನೇ ಇದ್ದ. 960 ವರ್ಷ ಸತ್ತೋಗಿಲ್ಲ ಅವನು. 960 ವರ್ಷ ಅಲ್ಲ, ಆ ಮಾತು ಕೊಟ್ಟಿದ್ದು ಅವನಿಗೆ, ಹಾಂ. ತಪ್ಪು ಮಾಡಿದ ಅವಳಲ್ಲ. ಅಲ್ಲ, ಅವರಿಬ್ಬರು ಸೇರಿ ತಪ್ಪು ಮಾಡಿದರು. ಅಲ್ಲ, ಇಬ್ಬರು ಸೇರಿ ತಪ್ಪು ಮಾಡಿದರು. ಓಕೆ, ಅದು ಟಾಪಿಕ್ ಮತ್ತೆ ನೋಡೋಣ. ಓಕೆ, ಈಗ ಅಲ್ಲಿ ಪಾಪ ಮಾಡಿದ್ರಿಂದ ಅವನು ಏನಾಯ್ತು ಒಳಗೆ? ಅವನ ಅಂತರಂಗ ಏನಾಯಿತು? ಸತ್ತೋಯ್ತು. ಅಂತರಂಗ ಸತ್ತೋಯ್ತು. ಈಗ ಅಂತರಂಗ ಸತ್ತು ಹೋಗೋದ್ರಿಂದ ಈ ಒಂದು ಇದೆಲ್ಲ ಬರ್ತಾ ಇದೆ ನಮ್ಮಿಂದ. ಕೋಪ, ಲೋಭ, ಹಣದ ಆಸೆ. ನಿಮಗಿಲ್ಲ, ನಮಗಿದೆ, ನೀವು ಭಾಗ್ಯವಂತರು. ಆದರೆ ಏನು ಮಾಡೋದು, ನಮಗೆ ಹಣದ ಆಸೆ ಇದೆ, ಹಾಂ, ಕೋಪ. ನೀವು ಭಾಗ್ಯವಂತ. ನಿಮಗೆ ನೀವು ಯಾಕೆ ಭಾಗ್ಯವಂತರು ಗೊತ್ತಾ? ಇದರಲ್ಲಿ ಕೆಲವಾದರೂ ನಿಮ್ಮಲ್ಲಿ ಇಲ್ಲ. ಎಲ್ಲ ಹೇಳಲ್ಲ, ಆಯಿತಾ? ಎಲ್ಲ ಹೇಳಲ್ಲ, ಎಲ್ಲ ಹೇಳಲಿಕ್ಕಾಗಲ್ಲ. ಆದರೆ ಕೆಲವಾದರೂ ನಿಮ್ಮಲ್ಲಿ ಇಲ್ಲ. ಆದರೆ ದೇವರಿಗೆ ಸ್ತೋತ್ರ. ಯಾಕೆಂದರೆ ನಮ್ಮಲ್ಲೆಲ್ಲ ಇದೆ, ನಮ್ಮಲ್ಲೆಲ್ಲ ಇದ್ದು ಇಲ್ಲಿ ನಾವು ನಿಂತ್ಕೊಂಡಿದ್ದೀವಿ ಅಷ್ಟೇ. ಆದರೆ ಪ್ರೀತಿಯ ಸಹೋದರ ಸಹೋದರಿಯರೇ, ನೋಡಿ, ಇದೆಲ್ಲ ಬಂದದ್ದು ಎಲ್ಲಿಂದ? ಅಂತರಂಗದಿಂದ. ಇಲ್ಲಿ ಏನು ಹೇಳ್ತಾರೆ ದೇವರ ವಾಕ್ಯ? ಈ ಎಲ್ಲ ಕೇಡುಗಳು ಮಾನವನ ಅಂತರಂಗದಿಂದಲೇ ಉದ್ಭವಿಸಿದೆ. ಬರ್ತ್ ಇಲ್ಲಿಂದ ಬಂದಿದೆ. ಏನು? ಈ ಸ್ವಭಾವಗಳು. ಈಗ ಈ ಸ್ವಭಾವ ತೆಗೆದಾಕ್ಲಿಕ್ಕಾಗಿ ಯೇಸು ಸ್ವಾಮಿ ಬಂದದ್ದು ಅಲ್ವಾ? ಈಗ ಈ ಸ್ವಭಾವ ಹೋಗ್ಬೇಕಾ ನಮ್ಮಲ್ಲಿ? ಈಗ ಹೋಗುತ್ತಾ? ಖಂಡಿತವಾಗ್ಲೂ ಹೋಗುತ್ತಾ? ಗ್ಯಾರಂಟಿ ಇದೆಯಾ? ಗ್ಯಾರಂಟಿ ಇದೆ. ಆದರೆ ಖಂಡಿತವಾಗ್ಲೂ ಯೇಸು ಸ್ವಾಮಿ ಮಾತ್ರ. ಯೇಸು ಸ್ವಾಮಿ ಹೇಳ್ತಾರೆ, ಆಗ ಬ್ರದರ್ ಹೇಳಿದಾರಲ್ವ, ಅವರೇ ದಾರಿ. ಸ್ವರ್ಗಕ್ಕೆ ಹೋಗ್ಲಿಕ್ಕೆ ಯಾರು ದಾರಿ? ಈಗ ಯೇಸು ದಾರಿ. ಯೇಸು ಸ್ವಾಮಿ ಹೇಳ್ತಾರೆ, ನಾನೇ ದಾರಿ, ನಾನೇ ಜೀವ, ನಾನೇ ಸತ್ಯ. ಹೇಗೆ ಯೇಸುವನ್ನು ಹಿಡಿದ್ರೆ ಏನಾಗುತ್ತೆ? ನಮಗೆ ಆ ಒಂದು ಏನೊಂದು ಜಯ ಬರುತ್ತೆ. ಜಯ ಯಾವುದು? ಪಾಪದಲ್ಲಿ ಜಯ, ಬೇರೆ ಯಾವುದೆಲ್ಲ ಇದೆ. ಈ ಲೋಕದಲ್ಲಿ ನೋಡಿ, ಈ ಲೋಕದಲ್ಲಿ ನಿಮ್ಮಲ್ಲಿ ಆಸ್ತಿ ಇಲ್ಲದಿರ್ಬೋದು, ಮನುಷ್ಯರು ನಿಮ್ಮ ಜೊತೆ ಇಲ್ಲದಿರ್ಬೋದು, ನಿಮ್ಮ ಜೊತೆಯಲ್ಲಿ ನಿಮ್ಮ ಸ್ನೇಹಿತರು, ನಿಮ್ಮ ಕುಟುಂಬದವರು, ನಿಮ್ಮ ಹೆಂಡತಿ, ನಿಮ್ಮ ಗಂಡ, ನಿಮ್ಮ ಅಪ್ಪ ಅಮ್ಮ ಅಥವಾ ನಿಮ್ಮ ಯಾರ ಒಂದು ಪ್ರೀತಿಯ ಸಹೋದರ ಸಹೋದರಿ ಇಲ್ಲದಿರ್ಬೋದು. ಅವರಿದ್ದರೂ ಇಲ್ಲದಿದ್ದರೂ ನಿಮಗೆ ಜಯ ಇಲ್ಲ ಪ್ರೀತಿಯಾರೆ. ಆದರೆ ನಿಮಗೆ ಜಯ ಯಾವಾಗ ಸಿಗುತ್ತೆ ಗೊತ್ತಾ? ನಿಮ್ಮಲ್ಲಿ ಇದ್ದರೂ ಇಲ್ಲದಿದ್ದರೂ ಯೇಸು ನಿಮ್ಮ ಜೊತೆಯಲ್ಲಿದ್ದರೆ ನಿಮಗೆ ಜಯ. ಲೋಕದ ದೃಷ್ಟಿಯಲ್ಲಿ ನಮಗೆ ಜಯ ಏನು? ದುಡ್ಡು ಇದ್ದರೆ ಜಯ ಅಲ್ವಾ? ಒಳ್ಳೆ ಆಸ್ತಿ ಇದ್ದರೆ ಜಯ, ಒಳ್ಳೆ ಸಂಪತ್ತು, ಒಳ್ಳೆ ಮನೆ ಇದ್ದರೆ ಜಯ, ಒಳ್ಳೆ ಕಾರ್ ಇದ್ದರೆ ಜಯ, ಒಳ್ಳೆ ಮೊಬೈಲ್ ಫೋನ್ಗಳಿದ್ದರೆ ಜಯ, ಎಲ್ಲ ದುಡ್ಡು ಸಂಪತ್ತು ಎಲ್ಲ ಇದ್ದರೆ ಜಯ. ಮನುಷ್ಯರಿದ್ದರೆ ಜಯ, ಒಳ್ಳೆ ಹೆಂಡತಿ ಇದ್ದರೆ ಜಯ, ಒಳ್ಳೆ ಗಂಡ ಇದ್ದರೆ ಜಯ. ಅದೆಲ್ಲ ಮನುಷ್ಯನ ದೃಷ್ಟಿಯಲ್ಲಿ ನಾವು ನೋಡ್ತೀವಿ. ಆದರೆ ಸ್ವರ್ಗದ ದೃಷ್ಟಿಯಲ್ಲಿ ಜಯವಂತವನು ಯಾರು ಗೊತ್ತಾ? ಯೇಸುವನ್ನು ಪಡ್ಕೊಂಡವನು. ಯೇಸು ಸ್ವಾಮಿಯನ್ನು ತನ್ನ ಸ್ವಂತ ರಕ್ಷಕನಾಗಿ. ಈಗ ನೋಡಿ, ಯೇಸು ಸ್ವಾಮಿ ಆಗ ಏನು ಹೇಳಿದರು? ನಾನು ಬಂದದಾದರೂ ಜನರನ್ನು ಪಾಪದಿಂದ ಉದ್ಧಾರ ಮಾಡಲಿಕ್ಕಾಗಿ, ರಕ್ಷಿಸುವುದಕ್ಕಾಗಿ. ಈಗ ರಕ್ಷಕನಾದ ಯೇಸು ನಮ್ಮ ಜೊತೆ ಬರುವಾಗ ಇಲ್ಲಿ ಬೆಲೆ ಇಲ್ಲದಿರ್ಬೋದು, ಆದರೆ ಸ್ವರ್ಗದಲ್ಲಿ ನಿಮಗೆ ಮೊದಲ ಸ್ಥಾನ. ಯಾಕೆ ಗೊತ್ತಾ? ಈಗ ನೀವು ನಮ್ಮಲ್ಲಿ ಪಾಪ ಇದೆ ಅಲ್ವಾ, ಪಾಪ ಅದು ಬಿಡ್ಲಿಕ್ಕೆ ಆಗ್ತಾ ಇಲ್ವಲ್ಲ. ಈಗ ಯೇಸು ಸ್ವಾಮಿ ಬಂದ ಮೇಲೆ ಪಾಪ ಬಿಡ್ಬೋದಾ? 100% ಬಿಡ್ಬೋದು. ಪಾಪ ಇರುವುದಿಲ್ಲ, ಪಾಪ ಮಾಡ್ಲಿಕ್ಕೆ ಆಗಲ್ಲ. ನೋಡಿ, ಈಗ ಇಲ್ಲಿ ಬೆಳಕಿದೆ ಹೌದಾ, ಇಲ್ಲಿ ಲೈಟ್ ಹಾಕಿದ್ದಾರೆ. ಈಗ ಲೈಟ್ ತೆಗೆದ್ರೆ ಏನಾಗುತ್ತೆ? ಕತ್ತಲಾಗುತ್ತೆ ಅಲ್ವಾ? ಈಗ ನಾವು ಆಗಿದ್ದೇವೆ ಅಲ್ವಾ? ಈಗ ನಾವು ಏನು ಆಗಿದ್ದೇವೆ? ಕತ್ತಲಾಗಿದ್ದೇವೆ. ಈ ಇರುವಲ್ಲಿ ಬೆಳಕು ಇರಲಿಕ್ಕೆ ಆಗುತ್ತಾ? ಆಗುತ್ತೆ. ಬೆಳಕಿದ್ರೆ ಕತ್ತಲು ಹೋಗ್ಬೋದಲ್ಲ. ಹಾಂ, ಈಗ ಬೆಳಕು ಯಾರೀಗ? ಯೇಸು ಕ್ರಿಸ್ತರ. ಈಗ ಯೇಸು ಕ್ರಿಸ್ತರು ಇಲ್ಲಿ ಬೆಳಕು ಇದು ಲಾನ್ ಮಾಡಿದ ಮೇಲೆ ಈಗ ಬೆಳಕು ಬಂತಾ? ಬೆಳಕು ಬಂದ ಮೇಲೆ ಕತ್ತಲೆಗೆ ಜಾಗ ಇದೆಯಾ? ಎಲ್ಲಿದ್ರೂ ಜಾಗ ಇಲ್ಲ. ನೋಡಿ, ಎಲ್ಲ ಕಡೆ ಹೋಯ್ತು, ಕತ್ತಲೆ ಹೋಯ್ತು. ಹಾಂ, ಈಗ ನೋಡಿ, ಕತ್ತಲೆ ಬಂತಾ? ಕತ್ತಲೆ ಆಯ್ತಾ? ಇಲ್ಲಿ ಕತ್ತಲೆ ಆಯ್ತು ತಾನೆ? ಈ ಕತ್ತಲಲ್ಲಿ ನಿಮಗೆ ಇದು ಕತ್ತಲಲ್ಲಿ ಸ್ವಲ್ಪ ಲೈಟ್ ಇದೆ, ಸ್ವಲ್ಪ ಕಾಣ್ತಾ ಇದೆ. ಆದರೆ ನಿಮಗೆ ತುಂಬ ಕತ್ತಲಿರುವಾಗ ಏನಾದರೂ ಕಾಣುತ್ತಾ? ಹಾಂ, ಏನಾದರೂ ಕಾಣುತ್ತಾ ಕತ್ತಲಲ್ಲಿ? ಈಗ ಕಾಣ್ತಾ ಇದೆ ಆಯಿತಾ? ಈ ಕತ್ತಲಲ್ಲ, ಇನ್ನೊಂದು ಡಾರ್ಕೆಸ್ಟ್ ಕರಾರ ಕತ್ತಲೆ ನಿಮ್ಗೆ ಏನು ಕಾಣಲ್ಲ. ನಾವು ಈಗೀಗ ಹೋಗ್ತೀವಿ, ಈಗ ಎಲ್ಲೋ ದಮ್ಟಿ ಬೇರೆ ಇದೆ, ಇಲ್ಲೆಲ್ಲ ಹೋಗ್ತೀವಿ, ಹಿಂಗೆ ಹೋಗ್ತೀವಿ ಅಲ್ವಾ? ನಮ್ಮ ಜೀವನ ಹಂಗೇನೆ ಇದೆಯಲ್ಲ. ಈಗ ಹೋಗ್ತಾ ಇದ್ದೀವಿ ಭಯದಿಂದ. ಅಯ್ಯೋ, ನಾನು ಪಾಪ ಮಾಡ್ತೀನೇನೋ. ಆಚೆ ಹೋದರೆ ಅಯ್ಯೋ ಲೋಕ, ಈಚೆ ಹೋದರೆ ಪಾಪ, ಆಚೆ ಹೋದರೆ ಇದು, ಆಚೆ ಹೋದರೆ ಎಲ್ಲೂ ಹೋದ್ರೂ ಕೂಡ ಏನಾಗಿದೆ? ಈಗ ಕತ್ತಲೆ ಇದೆ, ನಡಿಲಿಕ್ಕೆ ಆಗ್ತಾ ಇಲ್ಲ ಈಗ ನಮಗೆ. ಆದರೆ ಯೇಸು ಸ್ವಾಮಿ ಬೆಳಕಾಗಿದ್ದಾರೆ. ಈಗ ಬೆಳಕು ಬಂತಲ್ಲ, ಯೇಸು ಸ್ವಾಮಿ ಬಂದ ಮೇಲೆ ಈಗ ಕತ್ತಲೆ ಎಲ್ಲಿ ಹೋಯ್ತು? ಒಂದು ಕತ್ತಲೆ ಕಾಣ್ತಾ ಇಲ್ಲ ನನಗೆ, ಓಡಿ ಹೋಯ್ತು. ಏನಂದರೆ ಬೆಳಕು ಬಂದ ಮೇಲೆ
ಪಾಪಕ್ಕೆ ಜಾಗ ಇಲ್ಲ, ಸೈತಾನನಿಗೆ ಜಾಗ ಇಲ್ಲ. ಈಗ ನಾವು ಹೇಳ್ತೀವಲ್ವ, ಸೈತಾನನ ಉಪದ್ರ, ಸೈತಾನನ ಕಾಟ, ಅದು ಇದೆ, ಶಾಪ ಇದೆ, ಇದು ಇದೆ. ಯೇಸು ಸ್ವಾಮಿ ಎಲ್ಲವನ್ನು ತೆಗೆದಾಕಿದ್ದಾರೆ ಅಲ್ಲಿ ಶಿಲುಬೆಯಲ್ಲಿ. ಯೇಸು ಇರುವಲ್ಲಿ ಕತ್ತಲೆಗೆ ಜಾಗ ಇಲ್ಲ. ಕತ್ತಲೆ ಅಂದರೆ ಯಾವುದು? ಈ ಎಲ್ಲಿ ನಾವೆಲ್ಲ ಏನು ಓದಿದ್ದೀವಲ್ವ ಬೆಳಕಿಲ್ಲದ ಜಾಗ ಎಲ್ಲ. ಅದಕ್ಕೆ ಯೇಸು ಬರಬೇಕು. ಈಗ ಯೇಸುವನ್ನು ಸ್ವೀಕಾರ ಮಾಡಬೇಕು. ಯೇಸುವನ್ನು ಸ್ವೀಕಾರ ಮಾಡಿದ ಮೇಲೆ ಮನೆಯಲ್ಲಿ ಬೆಳಕಿರ್ತದೆ. ಕೇಳಿ ಕೇಳಿ, ಯೇಸುವನ್ನು ಸ್ವೀಕಾರ ಮಾಡಿದ ಮೇಲೆ ಖಂಡಿತವಾಗ್ಲೂ ನಮ್ಮಲ್ಲಿ ಏನು ಬರುತ್ತೆ? ಬೆಳಕು ಬರುತ್ತೆ. ಆ ಬೆಳಕು ಬಂದ ಮೇಲೆ ನಮ್ಮಲ್ಲಿ ಆನಂದ ಸ್ಟಾರ್ಟ್ ಆಗುತ್ತೆ. ಅದೇ ನಮ್ಮ ಲೈಫ್, ಅದೇ ಕ್ರಿಸ್ತ ಜೀವನ. ಯೇಸು ಇಲ್ಲದ ಜೀವನ ನಾವು ಹುಟ್ಟು ಕ್ರಿಶ್ಚಿಯನ್. ಈಗ ನಾನು ಹುಟ್ಟು ಕ್ರಿಶ್ಚಿಯನ್, ಆಯಿತಾ? ನಾನು ಹುಟ್ಟಿನಿಂದಲೇ ಕ್ರಿಶ್ಚಿಯನ್ ಕುಟುಂಬದಲ್ಲಿ ಹುಟ್ಟಿದವನು, ಓಕೆ. ಆದರೆ ಕ್ರೈಸ್ತ ಕುಟುಂಬದಲ್ಲಿ ಹುಟ್ಟಿದ್ರೂ ಕೂಡ ಆತ್ಮದಲ್ಲಿ ಜೀವ ಇರಲಿಲ್ಲ, ಬೆಳಕಿರಲಿಲ್ಲ, ಕತ್ತಲೆಯಲ್ಲಿದ್ದೆ. ಹೌದು. ಆದರೆ ನೀವು ಪ್ರೀತಿಯ ಸಹೋದರ ಬೇರೆ ಬೇರೆ ಜಾತಿಯಿಂದ ನೀವು ಬಂದಿರ್ಬೋದು, ನನಗೆ ಗೊತ್ತಿಲ್ಲ. ಆದರೆ ನೀವು ಹುಟ್ಟಿದ್ರಿಂದ ಯಾವ ಜಾತಿ ಅದು ದೇವರಿಗೆ ಮ್ಯಾಟ್ರ್ ಇಲ್ಲ. ಆದರೆ ದೇವರಿಗೆ ಮ್ಯಾಟ್ರ್ ಏನು ಗೊತ್ತಾ? ನೀನು ಕ್ರಿಸ್ತನನ್ನು ಪಡ್ಕೊಂಡಿದ್ದೀಯಾ. ಕ್ರಿಸ್ತನನ್ನು ಪಡ್ಕೊಂಡ್ರೆ ನೀನು ಕ್ರಿಸ್ತ, ದೇವರ ಮಗಳು. ಅದೇ ಜಯ. ಕ್ರಿಸ್ತ ಇದ್ದರೆ ಜಯ, ಕ್ರಿಸ್ತ ಇಲ್ಲದ್ರೆ ಜಯ ಇಲ್ಲ. ಭಯ ಇರುತ್ತೆ, ಟೆನ್ಷನ್ ಇರುತ್ತೆ, ಕೋಪ ಇರುತ್ತೆ. ನಾವು ಯಾಕೆ ಕೋಪ ಮಾಡ್ತೀವಿ? ಯಾಕೆ ಸುಳ್ಳು ಹೇಳ್ತೀವಿ? ಯಾಕಂದರೆ ನಮ್ಮ ಭಯ ಇದೆ, ಮರಣ ಇದೆ. ಆ ಮರಣ ಇರುವುದರಿಂದ ನಮಗೆ ಭಯ ಆಗುತ್ತೆ. ಭಯದಿಂದ ನಾವು ಏನು ಹೇಳ್ತೀವಿ? ಸುಳ್ಳು ಹೇಳ್ತೀವಿ. ಈಗ ನಾವು ಧೈರ್ಯದಿಂದ ಸತ್ಯ ಹೇಳ್ತೀವಿ ಹೋಗ್ತೀವ? ಎಷ್ಟು ಬಾರಿ ನಾವು ಯಾಕೆ ಸುಳ್ಳು ಹೇಳ್ತೀವಿ? ಭಯದಿಂದ ಅಲ್ವಾ? ಹೌದು ತಾನೆ? ನಮಗೆ ಖುಷಿಯಾಗುವಾಗ ನಾವು ಸುಳ್ಳು ಹೇಳುವುದಾ? ಅದು ಭಯ ಇಲ್ಲದೆ ನಾವು ಸುಳ್ಳು ಹೇಳುವುದಾ? ಅಥವಾ ಭಯಪಟ್ಟು ಸುಳ್ಳು ಹೇಳುವುದಾ? ಅಯ್ಯೋ, ಅವರು ಏನಾದರೂ ಮಾಡಿದರೆ, ಏನಾದರೂ ಅವ್ರು ಮಾಡಿದರೆ ಅದಕ್ಕೆ ನಾವು ಸುಳ್ಳೇ ಹೇಳಿಬಿಡೋಣ. ಯಾಕೆ? ಇದೆಲ್ಲೆಲ್ಲಿ ಬಂತು? ಈ ಮರಣ ಒಳಗೆ ಬಂತು. ಈ ಮರಣ ಏನಾಯಿತು? ಈ ಮರಣ ಏನು ಮಾಡುತ್ತೆ ಅಂದರೆ ನಮ್ಮನ್ನು ಕುಗ್ಗಿಸಿ ಆಗುತ್ತೆ, ನಮ್ಮನ್ನು ನಾಶ ಮಾಡುತ್ತೆ, ನಮ್ಮನ್ನು ಕೆಳಗಾಕುತ್ತೆ. ನೀನು ಸರಿ ಇಲ್ಲ, ನೀನು ವೇಸ್ಟ್, ನಮ್ಮನ್ನು ಭಯದಿಂದ ಕುಗ್ಗಿಸುತ್ತೆ, ಭಯದಿಂದ ಕೂರಿಸುತ್ತೆ. ಆದರೆ ನಿಜವಾಗ್ಲೂ ಯೇಸು ಸತ್ಯ ಆಗಿದ್ದಾರೆ, ಯೇಸು ಜೀವ ಆಗಿದ್ದಾರೆ. ಯೇಸುವನ್ನು ನಾವು ಪಡ್ಕೊಂಡ ಮೇಲೆ, ಯೇಸುವನ್ನು ಹಿಡಿದ ಮೇಲೆ, ಯೇಸುವನ್ನು ಸ್ವೀಕಾರ ಮಾಡಿದ ಮೇಲೆ ವಿಶ್ವಾಸದ ಮುಖಾಂತರ ನಮ್ಮಲ್ಲಿ ಏನು ಬರುತ್ತೆ? ಜಯ ಬರುತ್ತೆ. ನಾವು ಸುಳ್ಳು ಹೇಳಲಿಕ್ಕೆ ಭಯಪಡಲ್ಲ, ಸತ್ಯ ಹೇಳಲಿಕ್ಕೆ ಭಯಪಡಲ್ಲ. ಸತ್ಯ ಧೈರ್ಯದಿಂದ ಹೇಳ್ತೀವಿ. ಅವ್ರು ಏನಾದರೂ ಮಾಡಲಿ, ನಾನು ಸತ್ಯ ಹೇಳ್ತೀನಿ. ಯಾಕೆ? ದೇವರು ನೋಡ್ತಾ ಇದ್ದಾರೆ. ದೈವ ಭಯವೇ ಜ್ಞಾನಕ್ಕೆ ಮೂಲ. ಈಗ ನಮಗೆ ದೇವರ ಜ್ಞಾನ ಬೇಕಾದರೆ ದೈವ ಭಯ ಬೇಕು. ಈಗ ದೈವ ಭಯ ಇಲ್ಲ ನಮ್ಮಲ್ಲಿ. ನಾವು ಯಾಕೆ ತಪ್ಪು ಮಾಡ್ತಾ ಇದ್ದೇವೆ? ನಮಗೀಗ ನೋಡಿ, ನಿಮ್ಮಲ್ಲಿ ನಾನು ಕಾಣಿಸ್ತಾ ಇಲ್ಲ, ಆದರೆ ಹೊರಗೆ ನಾವು ಪ್ರಪಂಚದಲ್ಲಿ ನೋಡುವಾಗ, ನಾನು ನಿನ್ನೆ ಒಂದು ರೈಡಿಂಗಲ್ಲಿ ಮಾಡುವಾಗ ಯೋಚನೆ ಮಾಡ್ತಾಯಿದ್ದೆ, ಆಯಿತಾ? ಏನು ಯೋಚನೆ ಮಾಡ್ತಾ ಇದ್ದೆ ಅಂದರೆ, ಈಗ ಸುಳ್ಳು ಹೇಳಲಿಕ್ಕೆ ಸಮೇತ ಜನರಿಗೆ ಭಯನೇ ಇಲ್ಲ. ಸುಳ್ಳು ಕಾಮನ್. ಏನಿದೆ ಸುಳ್ಳು ಹೇಳೋದ್ರಲ್ಲಿ? ಸುಳ್ಳು ಹೇಳಿದರೆ ಆ ಜನ ನಂಬ್ತಾನಷ್ಟೇ. ಕಾಮನ್ ಆಗಿದೆ. ಎಲ್ಲಿಂದ ಬಂತು ಇದೆಲ್ಲ? ಸತ್ಯ ಹೇಳಿಗೆ ಭಯ ಆಗ್ತದೆ. ಅಸತ್ಯ ಹೇಳಿಗೆ ಭಯ ಆಗ್ತಿದೆ ಅಲ್ವಾ? ಕರೆಕ್ಟ್ ಅಲ್ಲಣ್ಣ? ಯಾಕೆ ಭಯ ಆಗ್ತಿದೆ ಈಗ? ಯಾಕಂದರೆ ಈ ಮರಣ ಒಳಗಿರುವುದರಿಂದ. ಈಗ ಯಾವಾಗ ಮರಣ ಹೋಗುತ್ತಲ್ವಾ, ಈಗ ಮರಣ ಕೊಟ್ಟು ಜೀವ ಕೊಟ್ಟಿದ್ದಾರಲ್ವ ಯೇಸು ಸ್ವಾಮಿ, ಕೊಟ್ಟಿದ ಮೇಲೆ ನಮಗೆ ಭಯ ಬರಲ್ಲ. ಧೈರ್ಯದಿಂದ ಸತ್ಯ ಏನಿದೆ ಅದು ಹೇಳ್ತೀವಿ. ಅದಕ್ಕೆ ಯೇಸು ಸ್ವಾಮಿ ಹೇಳ್ತಾರೆ, ನಾನೇ ಸತ್ಯವು ಮಾತ್ರ ಬರುತ್ತೆ ಬಾಯಲ್ಲಿ, ಸುಳ್ಳು ಬರಲ್ಲ. ಅದು ಆ ಮನುಷ್ಯ ಯಾರೇ ಇರ್ಬೋದು, ನಾವು ಭಯಪಡಲ್ಲ. ಯಾಕಂದರೆ ನನ್ನನ್ನು ನೋಡುವವರೊಬ್ಬರಿದ್ದಾರೆ, ನನ್ನನ್ನು ಗಮನಿಸುವವರಿದ್ದಾರೆ. ನೋಡಿ, ನಾನು ಈಗ ಈ ಬ್ರದರಿಗೆ ಸುಳ್ಳು ಹೇಳ್ಬೋದು, ಬ್ರದರ್ ನಾನು ಇವತ್ತು ಬರಲ್ಲ, ನನಗೆ ಹುಷಾರಿಲ್ಲ ಅಂತ ಹೇಳಿ ಸುಳ್ಳು ಎಸ್ಕೇಪ್ ಆಗ್ಬೋದು ಇವತ್ತು. ಅವರು ಹೌದು ಪಾಪ ಹುಷಾರಿಲ್ಲ, ಅವರಿಗೋಸ್ಕರ ಪ್ರಾರ್ಥಿಸೋಣ ಅಂತ ಪಾಪ ಪ್ರಾರ್ಥಿಸ್ತಾರೆ. ನಾನೇನು ಹೇಳಿದೆ? ಸುಳ್ಳು ಹೇಳಿದೆ. ಅವ್ರಿಗೆ ಗೊತ್ತಾಗೋದಲ್ಲ. ಈಗ ನನಗೆ ಅಲ್ಲಿ ಮಾರ್ಕ್ಸ್ ಹಾಕೋದು ಯಾರು ಎಕ್ಸಾಮಿಗೆ? ಅವರು. ಇವರ ಹಾಕಲ್ಲ, ಅವರಿಲ್ಲಿ ಅಲ್ಲಿ ಇದ್ದಾರಲ್ಲ ಒಬ್ಬರು ನೋಡುವವರು. ಅವ್ರು ನಮ್ಮಲ್ಲಿ ಅಂತ ಸತ್ಯ ಹೇಳೋದು, ಆದರೆ ಅವ್ರು ಪಾಪ ನಂಬಿಬಿಡ್ತಾರೆ. ಅದು ದೇವ್ರಿಗೆ ಗೊತ್ತಾ? ದೇವ್ರಿಗೆ ಗೊತ್ತು ತಾನೆ. ಇದೆಲ್ಲ ಯಾಕೆ ಬಂದಿದೆ ಅಂದರೆ ನಮ್ಮ ಒಳಗೆ ಮರಣ ಇರೋದ್ರಿಂದ, ಭಯ ಇರೋದ್ರಿಂದ, ಕೋಪ ಇರೋದ್ರಿಂದ ಇದೆಲ್ಲ ಬರ್ತಾ ಇದೆ. ಯಾಕೆ ಕೋಪ ಬರ್ತಾ ಇದೆ? ಯಾಕೆ? ನಮ್ಮ ಭಯ ಇರೋದ್ರಿಂದ. ಇದೆಲ್ಲ ಪಾಪದ ಸ್ವಭಾವಗಳು ನಮ್ಮಿಂದ ಬರ್ತಾ ಇದೆ. ಯಾಕೆಂದರೆ ನಮ್ಮಲ್ಲಿ ಭಯ ಇರೋದ್ರಿಂದ. ಆದುದರಿಂದ ನಿಜವಾಗ್ಲೂ ಈ ಭಯವನ್ನು ತೆಗೆದು ಹಾಕೋದಕ್ಕಾಗಿಯೇ ಏನು ಮಾಡಿದ್ದಾರೆ ಇಲ್ಲಿ ಯೇಸು ಸ್ವಾಮಿ? ಇನ್ನೇನು ಹೇಳ್ತಾರೆ? ರೋಮ 5 ಆಗ ನಾವು ಏನು ಓದಿದ್ವಿ? 18 19 ಓದಿರ್ಬೋದು. ಹೀಗೆ ಒಬ್ಬ ಮನುಷ್ಯನ
18ರಿಂದ. 19. ಹೇಗೆ ಒಬ್ಬ ಮನುಷ್ಯನ ವಿಧೇಯತೆಯಿಂದ ಹಾ. ಎಲ್ಲರೂ ಪಾಪಿಗಳಾದರೋ ಹ್ಮ್. ಹಾಗೆಯೇ ಒಬ್ಬ ಮನುಷ್ಯನ ವಿಧೇಯತೆಯಿಂದ ಎಲ್ಲರೂ ದೇವರೊಡನೆ ಸತ್ಸಂಬಂಧವನ್ನು ಹೊಂದುತ್ತಾರೆ. ಹಾಲೆಲೂಯ. ಈಗ ನೋಡಿ, ಯೇಸು ಸ್ವಾಮಿ ಪಾಪ ಮಾಡಿದ್ರಾ? ಇಲ್ಲ. ಏನಾದರೂ ಒಂದು ಪಾಪ ಮಾಡಿದ್ರಾ? ಇಲ್ಲ. 2 ಕೊರಿಂಥ 5:21 ವಾಕ್ಯ ನೋಡಿ, ಓದಿ. 2 ಕೊರಿಂಥ 5ನೇ ಅಧ್ಯಾಯ 21ನೇ ವಾಕ್ಯ. ಪಾಪವನ್ನೇ ಇದು ಕೇಳಿ, ಕರೆಕ್ಟಾಗಿ ಕೇಳಿ. ಪಾಪವನ್ನೇ ಅರಿಯದ ಕ್ರಿಸ್ತ ಯೇಸುವನ್ನು ದೇವರು ನಮಗೋಸ್ಕರ, ದೇವರು ಯಾರಿಗೋಸ್ಕರ? ನನಗೋಸ್ಕರ ಪಾಪ ಸ್ವರೂಪಿಯನ್ನಾಗಿಸಿದರು. ಪಾಪ ಸ್ವರೂಪಿಯನ್ನಾಗಿಸಿದರು. ಯೇಸು ಪಾಪ ಮಾಡಿ ಬಂದ್ರ ಇಲ್ಲಿ ಲೋಕದಲ್ಲಿ? ಒಂದೇ ಒಂದು ಪಾಪ ಮಾಡಿದ್ರ ಅವರು? ಪಾಪ ಮಾಡಿ ನಮ್ಮ ಪಾಪವನ್ನು ಹೊತ್ಕೊಂಡು. ನೋಡಿ, ಅದೇ ಹೇಳ್ತಾ ಇರೋದು ಇಲ್ಲಿ. ಏನು ಹೇಳ್ತಿದ್ದಾರೆ? ದೇವರು ನಮಗೋಸ್ಕರ ಪಾಪ ಸ್ವರೂಪಿಯಾಗಿಸಿದರು ಅಂದರೆ ಕ್ರಿಸ್ತ ಯೇಸುವಿನಲ್ಲಿ ನಾವು ದೇವರೊಡನೆ ಸತ್ಸಂಬಂಧವನ್ನು ಪಡೆಯಲೆಂದು ಹೀಗೆ ಮಾಡಿದರು. ಈಗ ಮರಣ ನಾವು ಅನುಭವಿಸ್ತಾ ಇದ್ದೀವಲ್ವಾ? ಕೋಪ, ಮತ್ಸರ, ದ್ವೇಷ, ಹಗೆತನ, ಎಲ್ಲ ಕೊಟ್ಟೆಕಿಚ್ಚು, ಹಣದ ವ್ಯಾಮೋಹ, ಹಣದ ಆಸೆ, ದುರಾಸೆ, ಲೋಭ, ಕೋಪ ಎಲ್ಲ ಹೊಂದಿಕೊಂಡಿದ್ದೀವಲ್ವಾ? ಇದನ್ನು ತೆಗೆದು ಹಾಕುವುದಕ್ಕಾಗಿ ಯೇಸು ಸ್ವಾಮಿ ಏನು ಮಾಡಿದ್ದಾರೆ? ಈಗ ನೋಡಿ, ಈಗ ನಾವೆಲ್ಲ ಏನು ಈಗ ಓದಿದ್ದೀವಲ್ವಾ? ಮಾರ್ಕನ ಶುಭ ಸಂದೇಶ 21ನೇ 7ನೇ ಅಧ್ಯಾಯ 21ನೇ ವಾಕ್ಯದಲ್ಲಿ ಈ ಎಲ್ಲವನ್ನು ಪಾಪವನ್ನು ಯಾರು ಹೊತ್ಕೊಂಡ್ರು ಅಂತ? ಈಗ ಯೇಸು ಸ್ವಾಮಿ ಹೊತ್ಕೊಂಡ್ರು. ನನ್ನಲ್ಲಿದ್ದ ಕೋಪ, ನನ್ನಲ್ಲಿದ್ದ ದ್ವೇಷ, ನನ್ನಲ್ಲಿದ್ದ ಏನು ಹಗೆತನ, ಹೇಳಿ ವ್ಯಭಿಚಾರ, ಕೆಡುಕತನ, ಇದೆಲ್ಲ ಯೇಸು ಸ್ವಾಮಿ ಹೊತ್ಕೊಂಡ್ರು. ಯೇಸು ಸ್ವಾಮಿ ಪಾಪ ಮಾಡಿಲ್ಲ, ಆದರೆ ನನ್ನ ಇದೆಲ್ಲ ಈ ನೀಚತನ ಎಲ್ಲವನ್ನು ಹೊತ್ಕೊಂಡ್ರು. ಎಲ್ಲಿ ಹೊತ್ಕೊಂಡ್ರು? ಶಿಲುಬೆಯಲ್ಲಿ ಹೊತ್ಕೊಂಡ್ರು. ಅವರು 3 ಸತಿ ಬಿದ್ದರು. ಯಾಕೆ ಗೊತ್ತಾ? ಯಾಕೆ ನೀವು ಹೇಳಿ ಅಂದರೆ? ಯಾವ ಭಾರ ಜಾಸ್ತಿ ಅದು? ನನ್ನ ಪಾಪದ ಭಾರ. ನಾವೆಣಿಸ್ತೀವಿ ಆ ಶಿಲುಬೆ ಭಾರ, ಆ ಗಾಯದ ಭಾರ ಅಲ್ಲ. ನನ್ನ ಈ ಜನ್ಮದಿಂದ ನಾನು ಹೇಳಿದಲ್ವ, ಮಗು ಸಮೇತ ಪಾಪಿ. ಆ ಪಾಪ ನಾನು ಮಗುವಾಗಿರುವಾಗಲೇ ಮಗುವಿನಿಂದ ಇದುವರೆಗೂ ಮತ್ತೆ ಇನ್ನು ಸಾಯುವವರೆಗೂ ನಾನು ಏನು ಮಾಡಿದ ಎಲ್ಲ ಪಾಪವನ್ನು ಏನು ಮಾಡಿದ್ರಿ ಯೇಸು ಸ್ವಾಮಿ? ಹೊತ್ತುಕೊಂಡ್ರು ಹೋದ್ರು. ಹೀಗೆ ನಿಮ್ಮ ಒಬ್ಬೊಬ್ಬರ ಹೆಸರು ಎತ್ಕೊಂಡು, ನಿಮ್ಮ ಒಬ್ಬೊಬ್ಬರನ್ನು ನೋಡಿ, ಈಗ ಶಿವಾನಂದ್ ನೀವಿದ್ದೀರಾ, ನಿಮ್ಮನ್ನು ನೋಡಿ ಮುಂದೆ ನೋಡಿ ಯೇಸು ಸ್ವಾಮಿ ಏನು ಮಾಡಿದರು ಅಂದರೆ, ಶಿವಾನಂದ್ ನಿನಗಾಗಿ ನಾನು ಸಾಯಬೇಕು, ಪರವಾಗಿಲ್ಲ, ನಾನು ಬಿದ್ದರೂ ಕೂಡ ಮತ್ತೆ ಎದ್ದು ನಿಮ್ಮನ್ನು ನೋಡಿ ಮತ್ತೆ ಎದ್ದು ಹೋದರು ಮುಂದೆ. ಯಾಕೆ ಗೊತ್ತಾ? ನಿಮ್ಮನ್ನು ಬಚಾವ್ ಮಾಡಬೇಕಲ್ಲ. ಈಗ ನನ್ನಲ್ಲಿ ಮರಣ ಇದೆ, ನಿಮ್ಮಲ್ಲಿ ಮರಣ ಇದೆ, ಈ ಮರಣ ತೆಗೆದಾಕಬೇಕಲ್ಲ. ಗ್ಯಾರಂಟಿ ಬರ್ತಾ ಇದ್ವಿ, ಆದರೆ ಹೇಳ್ತೀವಿ ಏನೋ ಗೊತ್ತಿಲ್ಲ. ಮತ್ತೆ ಆಗಲಿ, ನಿಮಗೂ ದೇವರ ಪ್ರೀತಿ ಇದೆ, ನೀವು ಹೋಗ್ತಿದ್ವಿ ಏನೋ, ನಾವು ಬರ್ತಾ ಇರಲಿಲ್ಲ ಏನೋ, ನಾವು ಕಪಟಿಗಳಲ್ವ ನಾವು. ಸೊ ನೀವು ಹೋಗ್ತಿದ್ರಿ ಏನೋ ಖಂಡಿತವಾಗ್ಲೂ, ಆದರೆ ನನ್ನ ಹೃದಯದಲ್ಲಿ ನಮ್ಗೆ ಗೊತ್ತಲ್ವಾ? ಓಕೆ. ಸೊ ನೋಡಿ, ಅಲ್ಲಿ ಯೇಸು ಸ್ವಾಮಿ ನಿಮ್ಮನ್ನು ನೋಡಿದರು, ನೀವು ಒಬ್ಬೊಬ್ಬರನ್ನು ನೋಡಿದರು. ನೋಡಿ, ನೀವು ಒಬ್ಬೊಬ್ಬರನ್ನು ನೋಡಿದ್ರು. ಅವರು 3 ಸತಿ ಬಿದ್ದರು. ಶಿಲುಬೆ ಭಾರ ಅಲ್ಲ, ಪೆಟ್ಟಿನ ಭಾರ ಅಲ್ಲ, ಅದು ನೋವು ಇದೆ, ಶಿಲುಬೆ ಭಾರ ಇದೆ, ಇಲ್ಲ ಅಂತಲ್ಲ. ಆದರೆ ಅವರಿಗೆ ಘೋರವಾದದ್ದು ಏನಂದರೆ ನನ್ನ ಪಾಪ. ಯಾಕಂದರೆ ಯೇಸು ಸ್ವಾಮಿ ಪಾಪವನ್ನು ಹೊತ್ಕೊಂಡು ಹೋಗ್ಬೇಕಲ್ಲ. ಈಗ ಹೋಗಿ 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 ಆ ಗುಡ್ಡ ಅಲ್ಲಿದೆ, ಆದರೂ ಕೂಡ ಹೋಗಬೇಕು. ಅಲ್ಲಿ ನೋಡ್ತಾ ಇದ್ದಾರೆ ಯಾರನ್ನು? ಅಲ್ಲಿ ಶಿಲುಬೆ ನೋಡ್ತಾ ಇಲ್ಲ, ಅವರು ಪೆಟ್ಟುಗಳನ್ನು ನೋಡ್ತಾ ಇಲ್ಲ. ನಾವೆನಿಸ್ತೀವಿ ಏನು ಪಾಪ ನೋವಾಗ್ತಿದೆ ಯೇಸು ಸ್ವಾಮಿಗೆ. ನಿಜವಾಗ್ಲೂ ಅವ್ರ ಶರೀರ ಇತ್ತು, ನೋವಾಗ್ತಿತ್ತು, ಇಲ್ಲ ಅಂತಲ್ಲ. ಆದರೆ ಅವರಿಗೆ ಅವರಿಗೆ ಒಂದು ಆಸೆ ಇತ್ತು, ಈ ನನ್ನ ಮಗ, ಈ ನನ್ನ ಮಗಳು, ನೀವೆಲ್ಲಿ ಯಾರೆಲ್ಲ ಇದ್ದೀರೋ ನಿಮ್ಮನ್ನು ಎಲ್ಲರನ್ನು ರಕ್ಷಿಸಬೇಕೀಗ. ನಾನು ಕಷ್ಟ ಆದರೂ ಪರವಾಗಿಲ್ಲ, ನೋವಾದರೂ ಪರವಾಗಿಲ್ಲ, ಎಷ್ಟು ವೇದನೆ ಆದರೂ ಪರವಾಗಿಲ್ಲ, ಏನಾದರೂ ಪರವಾಗಿಲ್ಲ. ನೋಡಿ, ಸೈತಾನನು ಕೂಡ, ಪಿಶಾಚಿ ಸೈತಾನ ಆಯಿತಾ, ಅವನು ಯೇಸು ಸ್ವಾಮಿ ಸಾಯದೇ ಇರಲಿಕ್ಕೆ ಎಷ್ಟೋ ಸಾರಿ ಪ್ರಯತ್ನ ಪಟ್ಟ. ಗೆತ್ಸೆಮನೆ ತೋಪದಲ್ಲಿ ಪ್ರಯತ್ನ ಪಟ್ಟ, ಎಷ್ಟೋ ಬಾರಿ ಪ್ರಯತ್ನ ಪಟ್ಟ, ನೀನು ಹೋಗ್ಬಾರ್ದು, ಸಾಯಬಾರ್ದು ಅಂತೇಳಿ. ಪೇತ್ರನ ಮುಖಾಂತರ, ಮತ್ತು ಎಷ್ಟೋ ಅನೇಕ ಶಿಷ್ಯರ ಮುಖಾಂತರ, ಫರಿಸೇವರ ಮುಖಾಂತರ ಎಷ್ಟೋ ಬಾರಿ ಪ್ರಯತ್ನ ಪಟ್ಟ. ಕಳ್ಳನ ಮುಖಾಂತರ ಪ್ರಯತ್ನ ಪಟ್ಟ. ಯಾಕೆ ಗೊತ್ತಾ? ಯೇಸು ಸ್ವಾಮಿ ಸತ್ತರೆ ನನಗೆ ಜಯ ಇದೆ. ಈಗ ನನಗೆ ಜಯ ಇದೆ. ಯಾವಾಗ? ಯೇಸು ಸ್ವಾಮಿ ಸತ್ತರೆ ಮಾತ್ರ. ಸಾಯದಿದ್ದರೆ ನನಗೆ ಜಯ ಇಲ್ಲ. ಅದಕ್ಕೆ ಅವನು ನೋಡಿ, ಅವನು ದೊಡ್ಡ ಕುತಂತ್ರಿ. ಅವನೇನು ಮಾಡ್ತಿದ್ದ? ಇವನು ಯೇಸು ಸ್ವಾಮಿ ಸತ್ತರೆ ಇವರೆಲ್ಲರೂ ಬಚಾವಾಗ್ತಾರೆ, ನೀವೆಲ್ಲರೂ ಬಚಾವಾಗ್ತೀರಾ, ನೀವೆಲ್ಲರೂ ಸೇವ್ ಆಗ್ತೀರಾ. ನೀವೆಲ್ಲರೂ ಎಲ್ಲಿ ಹೋಗ್ತೀರಾ? ಸ್ವರ್ಗ ಹೋಗ್ತೀರಾ. ಯೇಸು ಸ್ವಾಮಿ ನಂಬಿದ್ರೆ ನೀವೆಲ್ಲಿ ಹೋಗ್ತೀರಾ? ಸ್ವರ್ಗ ಹೋಗ್ತೀರಾ. ಈಗ ಯೇಸು ಸ್ವಾಮಿ ನಂಬಾರ್ದಲ್ಲ, ಈಗ ಯೇಸು ಸ್ವಾಮಿ ಸಾಯಬಾರ್ದು. ಯೇಸು ಸ್ವಾಮಿ ಸತ್ತರೆ ನೀವೆಲ್ಲ ಬಚಾವು.
ಪ್ರಯತ್ನ ಪಟ್ಟ. ಆದರೆ ಯೇಸು ಸ್ವಾಮಿ ಅದರಲ್ಲೂ ಕೂಡ ಜಯಪಟ್ಟರು. ಯಾರಿಗಾಗಿ? ನನಗಾಗಿ. ಅದರಲ್ಲೂ ಕೂಡ ಜಯಪಟ್ಟರು. ನೋವು ಮಾತ್ರ ಅಲ್ಲ, ಕೋಪವಲ್ಲ, ಎಲ್ಲವನ್ನು ಸಹಿಸಿಕೊಂಡ್ರು ಅವರು. ಅದಕ್ಕೆ ಇಲ್ಲಿ ವಾಕ್ಯ ಏನು ಹೇಳುತ್ತೇವೆ ನೋಡಿ, ಪಾಪವನ್ನು ಅರಿಯಾದ ಕ್ರಿಸ್ತ ಯೇಸುವನ್ನು ದೇವರು ನಮಗಾಗಿ ಪಾಪ ಸ್ವರೂಪಿಯನ್ನಾಗಿಸಿದರು. ನೋಡಿ, ದೇವರು ಕೂಡ, ದೇವರ ಸಂಬಂಧ ಕೂಡ ಕಟ್ಟಾಯ್ತಲ್ಲಿ. ಯೇಸುಸ್ವಾಮಿ ಮತ್ತೆ ಯೇಸುಸ್ವಾಮಿ ಯಾರು? ದೇವರ ಮಗ. ಹಾಂ, ಈಗ ಮಗನ ಕಟ್ಟು, ಮಗನ ಮತ್ತೆ ತಂದೆಯ ರಿಲೇಷನ್ಶಿಪ್ ಇಲ್ಲ. ಯಾರಿಗೋಸ್ಕರ? ನನಗೋಸ್ಕರ. ನೋಡಿ ಎಲ್ಲವನ್ನು ಸಹಿಸ್ಕೊಂಡ್ರು. ಆದರೂ ಕೂಡ ಅವರು ಒಂದೇ ಒಂದು ಮಾತು ಹೇಳಿಲ್ಲ ಪ್ರಿಯರೇ. ಒಂದೇ ಒಂದು ಶಬ್ದ ಇಲ್ಲ, ಒಂದೇ ಒಂದು ಮಾತಿಲ್ಲ, ಒಂದೇ ಒಂದು ದುಃಖದ ಮಾತಿಲ್ಲ. ಆ ಸ್ತ್ರೀಯರು ಬಂದರು, ದುಃಖದ ಅವರು ಎಣಿಸಿದ್ರೇನು, ಆ ಸ್ತ್ರೀಯರು ಬಂದು, ಯೇಸು ಸ್ವಾಮಿ ನಿಮಗೆ ನಾನು ಇದು ವೆರೋನಿಕಾ ಬಂದ್ರಲ್ವಾ ಆ ಶಿಲುಬೆಯಲ್ಲಿ ಹೊತ್ತು ಹೋಗುವಾಗ, ಹಾಂ ನೀವು ಯಾಕೆ, ಹಾಂ ಯಾರು? ಸಮಾರ್ಯದ ಸ್ತ್ರೀಯರು, ಅವರು ಒಂದು ವೆರೋನಿಕಾ ಅಂತಲ್ಲ, ಸಮಾರ್ಯದ ಸ್ತ್ರೀಯರು. ಓಕೆ ಓಕೆ, ಅಲ್ಲಿ ಬಂದು ಯೇಸು ಸ್ವಾಮಿನ ಸಂತೈಸ್ತಾರೆ. ಆದರೆ ಯೇಸು ಸ್ವಾಮಿ ಅಲ್ಲೂ ಕೂಡ ಏನು ಹೇಳ್ತಾರೆ ಗೊತ್ತಾ? ಹಾಂ, ಅಲ್ಲಿಗ ಏನು ಹೇಳ್ತಾರೆ ಯೇಸು ಸ್ವಾಮಿ? ನನಗಾಗಿ ಚಿಂತೆ ಇದು ಮಾಡಬೇಡಿ, ನಿಮಗೆ ನಿಮ್ಮ ಮಕ್ಕಳಿಗೋಸ್ಕರ. ನನಗಾಗಿ ನೀವು ಚಿಂತೆ ಮಾಡಬೇಡಿ, ನನ್ನ ಬಗ್ಗೆ ನೋಡಿ, ಅಲ್ಲಿ ಕೂಡ ಯೇಸು ಸ್ವಾಮಿ ತನ್ನ ಸ್ವಾರ್ಥ ಬಗ್ಗೆ ಚಿಂತೆನೆ ಮಾಡಲಿಲ್ಲ. ಅವರು ನನಗಾಗಿ ಚಿಂತೆ ಮಾಡಬೇಡಿ, ಯಾರಿಗಾಗಿ ಚಿಂತೆ ಮಾಡಿ? ನಿಮಗೋಸ್ಕರ ಮತ್ತು ನಿಮ್ಮ ಮಕ್ಕಳಿಗೋಸ್ಕರ ಚಿಂತಿಸಿ, ಪ್ರಾರ್ಥಿಸಿ. ಅಲ್ಲಿ ನೋಡಿ, ಅಲ್ಲಿ ಕೂಡ ದೇವರು ಯೇಸು ಸ್ವಾಮಿ ಅದು ಕೂಡ ಹೊತ್ಕೊಂಡು ಹೋದರು, ಎಲ್ಲವನ್ನು ಹೊತ್ಕೊಂಡು ಹೋದರು. ಮೌನರಾದರು, ಅವರ ಸ್ವಾರ್ಥ ನೋಡಿಲ್ಲ. ಯೇಸು ಸ್ವಾಮಿ ಹೇಳ್ಬೇಕಿತ್ತು, ಹೌದು ನನಗೆ ಕಷ್ಟ ಆಗ್ತಿದೆ, ನೋವು ಆಗ್ತಿದೆ, ನಾನು ಅಲ್ಲೇ ಕೂತ್ಕೊಳ್ತೀನಿ ಅಂದೆ ಆ ಸ್ತ್ರೀಯರಿಗೆ, ಆ ಸಮಾರ್ಯದ ಸ್ತ್ರೀಯರಿಗೆ ಹೇಳ್ಬೋದಿತ್ತು. ಅದು ಯೇಸು ಸ್ವಾಮಿ ಹೇಳಿಲ್ಲ. ಅಲ್ಲೂ ಕೂಡ ನೋಡಿ, ಅಲ್ಲಿ ಯೇಸು ಸ್ವಾಮಿ ಹೇಳಿದ್ದು ಒಂದೇ ಮಾತು ನೋಡಿ, ಸಮಾಧಾನ ಪಡ್ಕೊಳ್ಳಿ ಮಗಳೇ, ಸಮಾಧಾನ ಪಡ್ಕೊಳ್ಳಿ. ನೀವು ನನಗಾಗಿ ಅಳಬೇಡಿ, ನೀವು ಅಳಿರಿ ನಿಮಗಾಗಿ ಮತ್ತು ನಿಮ್ಮ ಮಕ್ಕಳಿಗಾಗಿ. ಇವತ್ತು ನಮ್ಮಲ್ಲಿ ಗೋಳಾಡಬೇಕು, ಈಗ ಈ ಪಶ್ಚಾತ್ತಾಪ ಬರಬೇಕು. ನನ್ನಲ್ಲಿ ಪಾಪ ಇದೆ, ಪಾಪದ ಸಂಬಳ ಮರಣ, ಆ ಮರಣ ನನ್ನ ಒಳಗಿದೆ, ಈ ಮರಣ ನನ್ನಿಂದ ಹೊರಗೆ ಬರಬೇಕಾದ್ರೆ ನಾನೇನು ಮಾಡಬೇಕು? ಪಶ್ಚಾತ್ತಾಪ ಪಟ್ಟು, ಯೇಸುವೆ ನೀನೇ ನನ್ನ ರಕ್ಷಕ, ನೀನೇ ನನ್ನ ಜೀವೋದ್ಧಾರ, ನೀನೇ ನನ್ನ ವಿಮೋಚಕ, ನೀನು ಬಂದದ್ದು ಪಾಪವನ್ನು ರಕ್ಷಿಸುವುದಕ್ಕಾಗಿ, ಪಾಪದಿಂದ ವಿಮೋಚನೆ ಮಾಡುವುದಕ್ಕಾಗಿ. ಅದಕ್ಕಾಗಿ ಯೇಸುವೆ ನಾನು ನಿನ್ನಲ್ಲಿ ನಂಬ್ತೇನಪ್ಪ ಎಂದು ಹೇಳಿ ನಾನು ಯಾವಾಗ ಒಪ್ಪಿಕೊಳ್ತೇನೋ ಆವಾಗ ನಿಮ್ಮಲ್ಲಿ ಆನಂದ, ನಿಮಗೆ ಜಯ. ಆ ದಿನ ನಿಮಗೆ ಜಯ. ಇಲ್ಲದಿದ್ದರೆ ನಮಗೆ ಜಯ ಇಲ್ಲ ಪ್ರಿಯರೇ. ಆ ದಿನದಿಂದ ನಿಮಗೆ ಜಯ ಯಾವಾಗ? ಯೇಸು ನಿಮ್ಮ ರಕ್ಷಕನಾಗಿ ಬರುವಾಗ. ಅದೊಂದು ಇಲ್ಲಿ ವಾಕ್ಯ ಏನು ಹೇಳ್ತೆ, ಅಲ್ಲಿ 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 ಅದೇ ಅಧ್ಯಾಯ 2ನೇ ಅಧ್ಯಾಯ 5ನೇ ಅಧ್ಯಾಯ 14 ಓದಿ ಬಾಯ್ ಅಕ್ಕ. 5:14. ಆದರೂ ಆದಾಮನ ಕಾಲದಿಂದ 2 ಕೊರಿಂಥ 5:14. ಹಾಂ, ಯೇಸು ಕ್ರಿಸ್ತರ ಪ್ರೀತಿಯ ಪಾಲನೆಗೆ ನಾವು ಒಳಗಾಗಿದ್ದೇವೆ. ಎಲ್ಲ ಮಾನವರಿಗೋಸ್ಕರ ಒಬ್ಬನು ಮರಣ ಹೊಂದಿದನು. ನೋಡಿ, ಆದ್ದರಿಂದ ನಾವೆಲ್ಲರೂ ಆ ಮರಣದಲ್ಲಿ ಪಾಲಾಗುತ್ತೇವೆ. ಹೌದಾ? ನಂಬ್ತೀರಾ ಇದನ್ನು? ನಂಬಿದ್ರೆ ಇವತ್ತಿಂದ ಜಯ ಆಯ್ತಾ? ಈಗಲೇ ಜಯ. ನಮ್ಮ ಮರಣದಲ್ಲಿ ಅವ್ರ ಪಾಲಿದೆ. ಈ ನಮ್ಮ ಮರಣ ಈಗ ನಾನು ಅದೇ ನಮ್ಮ ಪಾಪ ಅಲ್ಲೇ ಪಾಪ ನಮ್ಮ ಪಾಪ ಅವರ ಅದೇ ನಮ್ಮ ಪಾಲಿಗಾಗಿ ಅವರು ಸತ್ತೋದ್ರಲ್ವಾ? ಅಲ್ಲಿ ಏನು ಹೇಳ್ತಾರೆ ಮತ್ತೊಮ್ಮೆ ಓದಿ ಬ್ರದರ್, 2ನೇ ಪಾಠ ಓದಿ. ಎಲ್ಲ ಮಾನವನಿಗೋಸ್ಕರ, ಅಲ್ಲಿಂದ ಎಲ್ಲ ಮಾನವರಿಗೋಸ್ಕರ ಒಬ್ಬನು ಮರಣ ಹೊಂದಿದನು. ಎಲ್ಲ ಮಾನವನಿಗೋಸ್ಕರ ಯಾರು ಮರಣ ಹೊಂದಿದನು? ಈಗ ಅಲ್ಲಿ ನಾವು ಏನು ಓದಿದ್ವಿ ಆಗ ರೋಮ 5:18 ಒಬ್ಬ ಮನುಷ್ಯನಿಂದಲೇ ಪಾಪನಿಂದ ಮರಣ ಏನಾಯಿತು? ಎಲ್ಲರಿಗೂ ಬಂತು. ಈಗ ಆ ಮರಣ ಏನಾಯ್ತು? ಈಗ ಯೇಸು ಕ್ರಿಸ್ತರ ಪ್ರೀತಿಯ ಪಾಲನೆಗೆ ನಾವು ಒಳಗಾಗಿದ್ದೇವೆ. ಎಲ್ಲ ಮಾನವನಿಗೋಸ್ಕರ ಒಬ್ಬನು ಮರಣ ಹೊಂದಿದನು, ಆದ್ದರಿಂದ ನಾವೆಲ್ಲರೂ ಆ ಮರಣಕ್ಕೆ ಪಾಲಾಗುತ್ತೇವೆ. ಈಗ ಇಲ್ಲೇ ಜಯ. ಮತ್ತೆ ಮುಂದೆ ಓದಿ. ಸರ್ವರಿಗಾಗಿ ಯೇಸು ಪ್ರಾಣ ತ್ಯಾಗ ಮಾಡಿದರು. ಪರಿಣಾಮವಾಗಿ ಇನ್ನು ಮುಂದೆ ಜೀವಿಸುವವರು ತಮಗಾಗಿ ಜೀವಿಸದೆ ಸತ್ತು ಪುನರುತ್ಥಾನರಾದ ಯೇಸುಗಾಗಿ ಜೀವಿಸಬೇಕು. ಪ್ರೀತಿಯ ಸಹೋದರ ಸಹೋದರಿ, ಇದು ನಮ್ಮಲ್ಲಿ ಆಗಬೇಕಾದ್ರೆ ಒಂದಂತೂ ಸತ್ಯ, ನಮ್ಮಲ್ಲಿ ಆ ಆತ್ಮರು ಬರಬೇಕು, ಪರಿಶುದ್ಧ ಆತ್ಮರು.
ಆಗ ಜಕರ್ಯ ನಾವು ಓದಿದ್ವಿ ಅಲ್ವಾ 4:14 ಏನು ಓದಿದ್ವಿ ಅಲ್ಲಿ? ಪವಿತ್ರ ಆತ್ಮನ ಮುಖಾಂತರ ಅಂದೇ ಇತ್ತು. ಪವಿತ್ರಾತ್ಮನ ಮುಖಾಂತರ ಆ ಪವಿತ್ರಾತ್ಮ ದೇವರು ಏನು ಕೊಡ್ತಾರೆ? ಕೊಡುಗೆಯಾಗಿ ಕೊಡ್ತಾರೆ. ಈಗ ನಮಗೆ ಮರಣದ ಭಯ ಇದೆಯಾ? ಹಲೋ, ಮರಣದ ಭಯ ಇದೆಯಾ? ಇದೆಯಾ? ನನ್ನಲ್ಲಿದೆ. ಇಲ್ಲ. ವೆರಿ ಗುಡ್. ನೋಡಿ, ಅವರು ಸ್ವರ್ಗದಲ್ಲಿ ಫಸ್ಟ್. ನಮ್ಮಲ್ಲಿ ಮರಣ ಭಯ ಇದೆ. ಯಾಕೆ ಮರಣ ಭಯ ಇದೆ? ಯಾಕೆಂದರೆ ಮರಣವನ್ನು ಜಯಿಸಿದ ಯೇಸುವಿನಲ್ಲಿ ವಿಶ್ವಾಸ ಇಲ್ಲ. ಅದೇ ಕೊರಿಂತದಲ್ಲಿ ನೋಡಿ, ನಾವು ಓದೋಣ, ವಾಕ್ಯದ ಮುಖಾಂತರ ನೋಡೋಣ. 1 ಕೊರಿಂತ ಅಲ್ಲಿ 15ನೇ ಅಧ್ಯಾಯ 55ನೇ ವಾಕ್ಯ. 1 ಕೊರಿಂತಿಯನ್ಸ್ 1 ಕೊರಿಂತ 15ನೇ ಅಧ್ಯಾಯ 55ರಿಂದ ವಾಕ್ಯ 55-56 ಓದಿ. ಸಾವಿಗೆ ನೋಡಿ, ಕೇಳಿ. ಈಗ ಯೇಸು ಸ್ವಾಮಿಯ ಈಗ ಜಯ ನಮ್ಗೆ ಸಿಗಬೇಕಲ್ಲ, ಆಯಿತಾ? ಜಯ ಸಿಗಬೇಕಲ್ಲ. ಈಗ ಜಯ ಸಿಗಬೇಕಾದ್ರೆ ಯೇಸು ಸ್ವಾಮಿ ಏನು ಮಾಡಿದ ಅಂತ ಸ್ವಲ್ಪ ಗೊತ್ತಾಯ್ತಲ್ಲ? ಸ್ವಲ್ಪ ಗೊತ್ತಾಯ್ತಾ? ಸ್ವಲ್ಪ ಅರಿವಾಯ್ತಾ? ಈಗ ನನ್ನಲ್ಲಿ ಪಾಪ ಬಂತು, ಪಾಪದಿಂದ ಮರಣ ಬಂತು. ಆ ಮರಣವನ್ನು ಹೊತ್ತುಕೊಂಡ್ರು ಯಾರು? ಯೇಸು ಸ್ವಾಮಿ. ಈಗ ಆ ಮರಣವನ್ನು ಹೊತ್ಕೊಂಡ ಯೇಸು ಸ್ವಾಮಿ ಈಗ ಏನು ಹೇಳ್ತಾರೆ? ಈಗ ನೋಡಿ, ಸಾವಿಗೆ ಯಾರಿಗೆ ಸೋಲಾಯ್ತು? ಈಗ ಸಾವಿಗೆ. ಓಕೆ, ಸಾವಿಗೆ ಸೋಲಾಯ್ತು, ಜಯವು ಸಂಪೂರ್ಣವಾಯಿತು. ಎಲೈ ಸಾವೆ ನಿನ್ನ ಜಯವೆಲ್ಲಿ? ಎಲೈ ಸಾವೆ ನಿನ್ನ ವಿಷಕೊಂಡಿ ಎಲ್ಲಿ? ಮುಂದೆ ಓದಿ ಬ್ರದರ್. ಪಾಪವೇ ಸಾವಿನ ವಿಷಕೊಂಡಿ. ಈಗ ನನಗೆ ಪಾಪದ ಮರಣದ ಭಯ ಇದ್ದರೆ ಅದಕ್ಕೆ ಕಾರಣ ಏನು? ಕಾರಣ ಏನಂದ್ರೆ ಮರಣ ಇದೆ. ಮರಣ ಇರೋದ್ರಿಂದ ಏನಾಗ್ತಿದೆ ಈಗ? ಹೆದರಿಕೆ. ಆದರೆ ಇಲ್ಲಿ ನೋಡಿ, ಇದು ನಮ್ಗೆ ಬರಬೇಕಾದ್ರೆ ನೋಡಿ, ಫಸ್ಟೇ ಜಯ ಗೊತ್ತಾಗಬೇಕು. ಅದಕ್ಕೆ ನಾನು ಸ್ವಲ್ಪ ವಿವರಿಸಿದ್ದು, ಆಯಿತಾ? ಸ್ವಲ್ಪ ಅದಕ್ಕೆ ವಿವರಿಸಿದ್ದು. 56 ವರ್ಷ ಪಾಪವೇ ಸಾವಿನ ವಿಷಕೊಂಡಿ, ಪಾಪಕ್ಕೆ ಸಾಕ್ಷ್ಯಾಧಾರ ಶಾಸ್ತ್ರ ವಿಧಿಗಳೇ. ಆದರೆ ನಮ್ಮ ಪ್ರಭುವಾದ ಯೇಸು ಕ್ರಿಸ್ತರ ಮುಖಾಂತರ ನಮಗೆ ಜಯವನ್ನು ದೊರಕಿಸಿಕೊಟ್ಟಿರುವ ದೇವರಿಗೆ ಸ್ತುತಿ ಸ್ತೋತ್ರ ಸಲ್ಲಲಿ. ಹಾಲೆಲೂಯಾ. ಆಮೆನ್. ಹಾಲೆಲೂಯಾ. Thanks be to God who gives us the ನಮ್ಮನ್ನ our Lord Jesus Christ. ನಮಗೆ ಅನಾಥರು. ನೀವೀಗ ಹೇಳ್ತೀರಲ್ಲ, ನಾವು ಅನಾಥಾಶ್ರಮದಲ್ಲಿದ್ದೇವೆ, ನಮಗೆ ಯಾರಿಲ್ಲ, ನಮಗೆ ಗತಿ ಇಲ್ಲ, ನಮಗೆ ಸೋಲಿದೆ, ನಮಗೆ ಭಯ ಇದೆ, ನಮಗೆ ಟೆನ್ಷನ್ ಇದೆ, ನಮಗೆ ಏನು ಇನ್ನು ಮುಂದೆ ಯಾರು ನೋಡ್ತಾರೋ, ಯಾರು ಗತಿನೋ ಅಂಥವ್ರಿಗೆ ಯೇಸು ಸ್ವಾಮಿ ಏನು ಹೇಳ್ತಿದ್ದಾರೆ? ಅಂಥವ್ರಿಗೆ ಯೇಸು ಸ್ವಾಮಿ ಏನು ಹೇಳ್ತಿದ್ದಾರೆ? ಮತ್ತೊಮ್ಮೆ ಓದಿ ಬ್ರದರ್. 57. ನಮ್ಮ ಪ್ರಭುವಾದ ಯೇಸು ಕ್ರಿಸ್ತರ ಮುಖಾಂತರ ನಮಗೆ ಜಯವನ್ನು ದೊರಕಿಸಿಕೊಟ್ಟಿರುವ ದೇವರಿಗೆ ಸ್ತುತಿ ಸ್ತೋತ್ರ ಸಲ್ಲಲಿ. ಆ ತಂದೆಯಾದ ದೇವರಿಗೆ ಸ್ತುತಿ ಸ್ತೋತ್ರ ಸಲ್ಲಲಿ. ಯಾತಕ್ಕಾಗಿ ಅಂದ್ರೆ ನಮಗೆ ಜಯವನ್ನು ಕೊಟ್ಟಿದ್ದಾರೆ. ನಮಗೆ ಎಲೆ ವಿಷಕೊಂಡಿ, ಎಲೆ ಸಾವೆ. ನೀವು ಹೇಳ್ಬೇಕಾಯ್ತಾ? ಇದೆಲ್ಲ ಜೀವ ಪಡ್ಕೊಂಡ್ಮೇಲೆ ನಿಮ್ಗೆ ಹೇಳ್ಬೋದು. ಆವಾಗ ಮರಣ ಬಂದರೆ ಮರಣದ ಮುಂದೆ ನಿಂದು, ಸಾವೆ ನಿನ್ನ ವಿಷಗೊಂಡಿ ಎಲ್ಲಿ? ಎಲೆ ಸೈತಾನನೇ, ನಿನ್ನ ಜಯ ಎಲ್ಲಿ? ಯಾಕೆಂದರೆ ಜಯದ ಆತ್ಮರು ಎಲ್ಲಿದ್ದಾರೆ? ಒಳಗಡೆ ಇದ್ದಾರೆ. ಆ ಜಯದ ಆತ್ಮರು ಎಲ್ಲಿದ್ದಾರೆ? ಒಳಗಡೆ ಇದ್ದಾರೆ. ನನ್ನ ಒಳಗಡೆ ಜಯದ ಆತ್ಮರು ಇರುವಾಗ ಸೈತಾನ ಕ್ವಶ್ಚನ್ ಹಾಕಲ್ಲ. ಸೈತಾನ ದೂರದಿಂದ ನೋಡಿ ಓಡಿ ಹೋಗ್ತಾನೆ. ಯಾಕಂದರೆ ಜಯ ಕೊಟ್ಟದ್ದು ನೋಡಿ, ಜಯ ಕೊಟ್ಟದ್ದು ಯಾರೇ ಒಂದು ಮನುಷ್ಯ ಅಲ್ಲ, ಅಧಿಕಾರಿ ಅಲ್ಲ. ಜಯ ಕೊಟ್ಟದ್ದು ಲೋಕವನ್ನು, ಭೂಮಿಯನ್ನು, ಸರ್ವವನ್ನು, ನನ್ನನ್ನು, ನಿಮ್ಮನ್ನು ಸೃಷ್ಟಿ ಮಾಡಿದ ಏಕಮಾತ ಪಿತನಾದ ಯೇಸು ಸ್ವಾಮಿ. ಅವರು ಜಯ ಕೊಟ್ಟದ್ದು. ಅವರೇ ದೇವರಾಗಿ ಮನುಷ್ಯನಾಗಿ ಬಂದು ಮನುಷ್ಯನ ರೂಪವನ್ನು ತಾಳಿ ಆ ರೂಪದ ಮುಖಾಂತರ ಮನುಷ್ಯನಿಗಾಗಿ ನರಮಾನವನಾಗಿ ರಕ್ತವನ್ನು ಸುರಿಸಿ ನಮ್ಮೆಲ್ಲರ ಪಾಪವನ್ನು ಕ್ಷಮಿಸಿದ್ದಾರೆ. ಅದಕ್ಕಾಗಿ ಈ ಒಂದು ಸಮಯದಲ್ಲಿ ಆ ಜಯವನ್ನು ಹಿಡಿಯೋಣ. ಆ ಜಯ ನಮಗೆ ಸಿಕ್ಕಿದೆ. ಎಲ್ಲಿಂದ ಸಿಕ್ಕಿದೆ? ಯೇಸು ಸ್ವಾಮಿಯ ಮುಖಾಂತರ ಸಿಗ್ತಾ ಇದೆ. ಖಂಡಿತವಾಗ್ಲೂ ಅದು ನಿಜ. ಅದೇ ಆ ವಾಕ್ಯ, ಅದಕ್ಕೆ ಬೇಕು ದೇವರ ಮಾತು, ದೇವರ ವಾಕ್ಯ, ಅದಕ್ಕಾಗಿ ಬೇಕು. ಅದಕ್ಕಾಗಿ ನಾವು ಕೇಳ್ತಾ ಇದ್ದೇವೆ. ಖಂಡಿತವಾಗ್ಲೂ ನಾವು ಈ ಜಯವನ್ನು ಪಡ್ಕೊಂಡು ಹೋಗಬೇಕು. ಈ ಜಯವನ್ನು ಪಡ್ಕೊಂಡು ನಾವು ಜೀವಿಸಬೇಕು. ಇದೇ ದೇವರು ಇಷ್ಟ. ದೇವರು ಯಾವಾಗ ಮೆಚ್ಚಿಸ್ತಾರೆ ಅಂದರೆ ಆ ಜಯವನ್ನು ಹಿಡ್ಕೊಂಡು, ಆ ಜಯ ಯಾರಾಗಿದ್ದಾರೆ? ಯೇಸು ಸ್ವಾಮಿ. ಆ ಜಯವನ್ನು ಹಿಡ್ಕೊಂಡು ನಾವು ಮುಂದೆ ಹೋಗೋಣ.
ಥ್ಯಾಂಕ್ ಯು ಫಾದರ್, ಥ್ಯಾಂಕ್ ಯು ಜೀಸಸ್, ಹಾಲೆಲೂಯಾ. ಯೇಸುವೇ ಸ್ತೋತ್ರ 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 ಸ್ತೋತ್ರ. ಥ್ಯಾಂಕ್ ಯು ಫಾದರ್, ಥ್ಯಾಂಕ್ ಯು ಜೀಸಸ್, ಹಾಲೆಲೂಯಾ. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಜೀಸಸ್, ಹಾಲೆಲೂಯಾ.